ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೇರ್. ತೇಜಸ್ವಿ ಸೂರ್ಯ ಈ ಹೆಸರನ್ನ ಕೇಳಿದಾಗ 27-28 ವರ್ಷ. ಆದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಚ್ಚರಿಯಾಗಿ ಅವರ ಹೆಸರು ಪ್ರಸ್ತಾಪ ಆಗುತ್ತೆ. ಅಲ್ಲಿ ಇದ್ದಿದ್ದು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ. ಬಟ್ ಈಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ. ಬಟ್ ಪಕ್ಷದ ಕಡೆ ಕಣ್ಣೆತ್ತಿಯೂ ನೋಡದಂಥವರು ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನೇ ಹಾಕದೆ ಅಲ್ಲಿರುವಂತಹ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡ್ತಾ ಇದೆ ಬಿಜೆಪಿ. ಆದರೆ ಪಕ್ಷಕ್ಕೋಸ್ಕರ ದುಡಿದಂಥ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಜನ ಎತ್ತಾ ಇದ್ದಾರೆ. ಇದು ದ್ವೇಷದ ರಾಜಕಾರಣ ಅಂತ. ಮಂಡ್ಯದಲ್ಲಿ ಜೆಡಿಎಸ್ ಅನ್ನ ಸೋಲಿಸಬೇಕು, ಆ ಜೆಡಿಎಸ್ ಮೇಲೆ ಇರುವಂತಹ ದ್ವೇಷಕ್ಕೋಸ್ಕರ ಸುಮಲತಾ ಅವರಿಗೆ ಬೆಂಬಲ ಕೊಡೋಕೆ ಬಿಜೆಪಿ ಮುಂದಾಗುತ್ತೆ. ಆದರೆ ಇಲ್ಲಿ ಅನಂತಕುಮಾರ್ ಅವರ ಮೇಲೆ ಹಳೆ ದ್ವೇಷವನ್ನ ಇಟ್ಕೊಂಡು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡೋದನ್ನ ತಪ್ಪಿಸಿದ್ದಾರು ಯಾರು? ಯಾಕೆ ಹೀಗೆಲ್ಲ ಆಯ್ತು? ಎಲ್ಲವನ್ನ ಚರ್ಚೆ ಮಾಡೋಣ. ಇದು ಹೊತ್ತಿನ ವಿಶೇಷ ದಕ್ಷಿಣ ಧಗ ಧಗ. ಸರ್, ಮಂಡ್ಯಕ್ಕೆ ಹೋಗ್ತೀರಾ ಸರ್ ಪ್ರಚಾರಕ್ಕೆ? ಸುಮಲತಾ ಪರವಾಗಿ ಹೋಗ್ತೀರಾ? ಏನು ಮಾನ್ಯ ಶ್ರೀ ಯಡಿಯೂರಪ್ಪ ಅವರೇ, ಮಂಡ್ಯದಲ್ಲಿ ಸುಮಲತಾ ಬೇಕಾಯ್ತು, ಬೆಂಗಳೂರು ದಕ್ಷಿಣದಲ್ಲಿ ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಬೇಡವಾಯ್ತಾ? ಎಸ್, ಕರ್ನಾಟಕದಲ್ಲಿ ಬಿಜೆಪಿ ನಾಯಕರನ್ನೇ ಅಚ್ಚರಿಗೊಳಿಸಿರೋ ವಿಚಾರ ಅಂದ್ರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇರೋದು. ನಿರೀಕ್ಷೆ ಇತ್ತು ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಕೊಡ್ತಾರೆ. ನಾವು ಕಳಿಸೋದು ಒಂದೇ ಹೆಸರಪ್ಪ, ಅದೇನು ಡೆಲ್ಲಿಲಿ ಕೊನೆಗಳಿಗೆ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ, ನಮಗೆ ಕಲ್ಪನೆ ಇಲ್ಲ. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ಸಿಕ್ಕಿಲ್ಲ ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ. ಆದ್ರೆ ಪಕ್ಷ ತೀರ್ಮಾನ ಮಾಡಿದೆ. ಕೇಂದ್ರದಲ್ಲಿ ಬದಲಾವಣೆ ಆಗಿರೋದ್ರ ಬಗ್ಗೆ ನನಗೆ ಯಾಕಾಯ್ತು ಏನಾಯ್ತು ನನಗೆ ಗೊತ್ತಿಲ್ಲ. ಆದರೆ ಪಕ್ಷ ಹೇಳದಂತ ಮಾತು ಕೇಳುವಂತದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಅದರಲ್ಲಿ ಭಾಗಿ. ಅನಂತಕುಮಾರ್ ಇದ್ದಾಗ ಬಾಲ ಮುದುಡ್ಕೊಂಡಿದ್ದ ಬಿಜೆಪಿ ರಾಜ್ಯ ನಾಯಕರು ಅವರು ನಿಧನರಾದ ನಂತರ ಅವರ ಮೇಲಿನ ಎಲ್ಲಾ ಕೋಪವನ್ನ ಈಗ ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಮೇಲೆ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋ ಮಾತುಗಳಿದೆ. ಅನಂತಕುಮಾರ್ ಮೇಲಿನ ದ್ವೇಷವೇ ಈಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪೋದಕ್ಕೆ ಕಾರಣವಾಗಿದೆ. ಅವರ ಬದಲಾಗಿ ಶಾಸಕ ರವಿ ಸುಬ್ರಹ್ಮಣ್ಯ ಅಣ್ಣನ ಮಗ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆದ್ರೆ ಗೋ ಬ್ಯಾಕ್ ತೇಜಸ್ವಿ ಸೂರ್ಯ ಅಂತ ಕಾರ್ಯಕರ್ತರು ಘೋಷಣೆ ಕೂಗ್ತಾ ಇದ್ದಾರೆ. ತಮಗೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಮೋದಿಗಾಗಿ ನಾವು ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತೀವಿ ಅಂತಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ಆದ್ರೆ ಟಿಕೆಟ್ ತಪ್ಪಿದ್ದಕ್ಕೆ ನಾನು ಹೆಚ್ಚೇನು ಮಾತನಾಡಲ್ಲ, ಪಕ್ಷದ ಚೌಕಟ್ಟಿನಲ್ಲಿದ್ದೇನೆ. ನಿಮ್ಮ ಪ್ರಶ್ನೆ ಸರಿ ಇರ್ಬೋದು, ಆದ್ರೆ ವಿಳಾಸ ತಪ್ಪು ಅಂತ ಅನಂತಕುಮಾರ್ ಹೇಳ್ತಾ ಇದ್ದ ಹೇಳಿಕೆಯನ್ನೇ ನೆನಪು ಮಾಡ್ಕೊಂಡ್ರು. ನಿಮಗೆ ಟಿಕೆಟ್ ತಪ್ಪೋದ್ರಲ್ಲಿ ರಾಜ್ಯ ನಾಯಕರ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಈ ಊಹಾಪೋಹಗಳಿಗೆ ಅಂದ್ರೆ ಇದು ಹಾಗಾಗಿದೆ ಹೀಗಾಗಿದೆ, ಅವ್ರ ಹೆಸರು ಇವ್ರ ಹೆಸರು, ಇವ್ರು ಮಾಡಿದ್ರು ಅವ್ರು ಮಾಡಿದ್ರು, ಸಾಮಾನ್ಯವಾಗಿ ಈ ತರದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಅನಂತಕುಮಾರ್ ಅವರು ಉತ್ತರ ಹೇಳ್ತಾ ಇದ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ತಪ್ಪಿದೆ ಅಂತ ಹೇಳಿ. ಅಂತಿಮವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಪಕ್ಷದ ಪ್ರಚಾರಕ್ಕೆ ಹೋಗ್ತೀರಿ, ಇಲ್ಲಿನ ಅಭ್ಯರ್ಥಿನ ಗೆಲ್ಲಿಸೋ ಪ್ರಯತ್ನ ಮಾಡ್ತೀರಿ. ಮೋದಿ ಮತ್ತೊಮ್ಮೆ ಅಂತ ಹೇಳಿ ನಾವು ಪ್ರಚಾರ ಮೊದಲು ಮಾಡಿದೀವಿ. ಇದೇನು ಮೊದಲನೇ ಚುನಾವಣೆ ಅಲ್ಲ, ಮತ್ತೆ ನಮ್ಮ ದೇಶ ಜಗತ್ತಿನಲ್ಲಿ ಗೆಲ್ಲಬೇಕು, ಅದಕ್ಕಾಗಿ ನಮ್ಮ ಪ್ರಚಾರ ನಿರಂತರ. ಚಿಕ್ಕಪ್ಪ ಶಾಸಕ ರವಿ ಸುಬ್ರಹ್ಮಣ್ಯ, ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಜೊತೆ ತೇಜಸ್ವಿನಿ ಅನಂತಕುಮಾರ್ ನಿವಾಸಕ್ಕೆ ಆಗಮಿಸಿ ಆಶೀರ್ವಾದ ಪಡೆದುಕೊಂಡ್ರು. ಆದ್ರೆ ತೇಜಸ್ವಿ ಸೂರ್ಯ ಅವರ ಮೇಲೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಒಳಗೊಳಗೆ ಕೋಪ ಇರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಬಹಳ ಆಶ್ಚರ್ಯಕರವಾಗಿ ಬಂದಂತಹ ಒಂದು ಬೆಳವಣಿಗೆ ಇದು. ಹೈಕಮಾಂಡ್ ಈ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದೆ. ತೇಜಸ್ವಿನಿ ಅನಂತಕುಮಾರ್ ಅವರು ಈಗಾಗಲೇ ಎಲ್ರಿಗೂ ಹೇಳಿದ್ದಾರೆ, ಪಕ್ಷ ತೀರ್ಮಾನ ಯಾವ್ದು ಮಾಡತ್ತೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರು. ಪಕ್ಷಕ್ಕಾಗಿ ದುಡಿದ ದಿವಂಗತ ಅನಂತಕುಮಾರ್ ಅವರ ಪತ್ನಿಗೆ ಟಿಕೆಟ್ ಕೊಡಲ್ಲ, ಆದ್ರೆ ಪಕ್ಷದ ಕಡೆ ಯಾವತ್ತೂ ಕಣ್ಣೆತ್ತೂ ನೋಡದ, ಪಕ್ಷದ ಬೆಂಬಲ ಬೇಕು ಅಂತ ಕೇಳದೇ ಇದ್ರು ಕೂಡ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅವರಿಗೆ ಬಿಜೆಪಿ ಬೆಂಬಲ ಕೊಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಿಜೆಪಿ ಅವರು ಸೇರಿದಂತೆ ಜೆಡಿಎಸ್ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ಇದಲ್ಲದೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಅನಂತಕುಮಾರ್ ಅವರ ಪತ್ನಿ ಶಾಪಕ್ಕೆ ದಕ್ಷಿಣದಲ್ಲಿ ಬಿಜೆಪಿ ಸೋಲುತ್ತಾ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇದಲ್ಲದೆ ಅನಂತಕುಮಾರ್ ಮೇಲಿನ ಹಳೆ ದ್ವೇಷವನ್ನ ತೀರಿಸಿಕೊಂಡಿದ್ದಾದ್ರೂ ಯಾರು ಅನ್ನೋ ಯಕ್ಷ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಬಗ್ಗೆ ಇವತ್ತಿನ ಚಕ್ಬಂದಿಯಲ್ಲಿ ಚರ್ಚೆ ಮಾಡೋಣ ಬನ್ನಿ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ, ಬೆಂಗಳೂರು.
ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗೆ JDS ಇಂದ ಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಇಂದ ನಮ್ಮ ಜೊತೆಗೆ PR ರಮೇಶ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿ ಇಂದ ನಮ್ಮ ಜೊತೆಗೆ ರವಿ ಸುಬ್ರಹ್ಮಣ್ಯ ಅವರಿದ್ದಾರೆ, ಶಾಸಕರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚರ್ಚೆ ಇರೋದೇ ನಿಮ್ಮ ಅಣ್ಣನ ಮಗನ ವಿಚಾರದಲ್ಲಿ ನಡೀತಾ ಇರುವಂತಹ ಚರ್ಚೆ. ಮಗದೊಂದು ಕಡೆ ನಮ್ಮ ಜೊತೆಗೆ ಇನ್ನೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ. ಅನಂತ್ ಕುಮಾರ್ ಅವರ ಪರ, ಅಂದ್ರೆ ಈಗ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಪರ ನಟರಾಜ್ ಶರ್ಮಾ ಅವರಿದ್ದಾರೆ. ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಆರಂಭ ಮಾಡ್ತಾ ಇದ್ದೀನಿ. ರವಿ ಸುಬ್ರಹ್ಮಣ್ಯ ಅವರೇ, ಏನಿ ಬೆಳವಣಿಗೆ ಅಂತ? ಇದು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ, ಅಂದರೆ ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಪ್ರಪೋಸ್ ಮಾಡಿರ್ತಕ್ಕಂಥದ್ದು ನಿಜ. ಮೊದಲನೇ ದಿವಸದಿಂದಲೂ ಕೂಡ ನಾನು ಅವರ ಪರವಾಗಿ ನಿಂತ್ಕೊಂಡು ಮೊದಲನೇ ಮೀಟಿಂಗ್ನಲ್ಲೇ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ನಮ್ಮೆಲ್ಲರ ಒತ್ತಾಸೆಯನ್ನು ನಾವು ತಿಳಿಸಿದ್ದೀವಿ. ಓಕೆ, ಇದೆಲ್ಲವನ್ನು ಕೂಡ ರಾಜ್ಯ ನಮ್ಮ ಕೇಂದ್ರಕ್ಕೆ ಕಳಿಸ್ಕೊಟ್ಟಿತ್ತು. ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಕೊಂಡು ಅದು ಯಾವುದು ವಿಚಾರಗಳು ಅಂತ ನಮ್ಗೆ ಗೊತ್ತಿಲ್ಲ. ಕೇಂದ್ರದಲ್ಲಿ ಇವತ್ತು ಯುವ ಸಮುದಾಯಕ್ಕೆ ಪ್ರತಿ ಭಾಗದಲ್ಲೂ ಒಂದೊಂದಿಷ್ಟು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂತಹ ದೃಷ್ಟಿಯನ್ನು ಇಟ್ಟು ಇವತ್ತು ಕೇಂದ್ರದಲ್ಲಿ ಯುವಕರಿಗೆ ಅವಕಾಶ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ತೇಜಸ್ವಿ ಅವಕಾಶ ಮಾಡಿಕೊಟ್ಟಿದೆ. ತೇಜಸ್ವಿನಿ ಮೇಡಮ್ ಅವ್ರಿಗೆ ಇವತ್ತಿಗಾಗಲೇ, ಅಂದರೆ ಇವತ್ತು ಬಾಗಿಲು ಮುಚ್ಚೋಗಿದೆ ಅಂತಲ್ಲ, ಬೇರೆ ಅವಕಾಶಗಳು ಸಿಕ್ಕಿದಾಗ ಅವರಿಗೆ ಸಿಗ್ತದೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಬೆಳಗ್ಗೆ ನಾನು ಕೂಡ ತೇಜಸ್ವಿನಿ ಅನಂತಕುಮಾರ್ ಅವರನ್ನು ಭೇಟಿ ಮಾಡಿದ್ದೆ. ಕಳೆದ 8-10 ದಿವಸ ನಾನು ಅವ್ರ ಜೊತೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವರನ್ನ ಪ್ರತಿದಿನ ಕರ್ಕೊಂಡು, ಅಂದರೆ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರೋದು, ನೀವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ, ಅವ್ರಿಗೆ ಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ಬಟ್ ಪ್ರಶ್ನೆ ಇರೋದು, ಅತ್ತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರಿಗೆ ಜೈಕಾರವನ್ನ ಹಾಕ್ತೀರಾ, ಇತ್ತ ಅನಂತ್ ಕುಮಾರ್ ಅವರ ಪತ್ನಿಗೆ ಟಿಕೆಟ್ ಅನ್ನ ತಿರಸ್ಕಾರ ಮಾಡ್ತೀರಾ? ಎಷ್ಟು ಸರಿ ನಟರಾಜ್ ಶರ್ಮಾ ಅವರೇ? ಇದು ಆಗಲೇ ನಮ್ಮ ಶಾಸಕರು ಹೇಳ್ದಂಗೆ ರಾಜ್ಯದ ನಾಯಕರುಗಳನ್ನ ಇವತ್ತು ಕೇಂದ್ರ ನಾಯಕರುಗಳು ತಿರಸ್ಕರಿಸಿರೋದು ಇಲ್ಲಿ ಕಾಣುತ್ತೆ, ಎತ್ತು ಕಾಣುತ್ತೆ. ರಾಜ್ಯ ನಾಯಕರನ್ನ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ಅವರ ಮಾತು ಕೂಡ ಲೆಕ್ಕಕ್ಕಿಲ್ಲ ಅಂತ ಇವತ್ತು ಲೆಕ್ಕಕ್ಕಿಲ್ಲ. ಇದು ಏನಾಗಿದೆ ಅಂದ್ರೆ ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾರಲ್ಲ, ಆ ತರ ಇವತ್ತು ಅಮಿತ್ ಶಾ ನಡ್ಕೊಂತ ಇದ್ದಾರೆ. ಅಮಿತ್ ಶಾ ಅವ್ರದ್ದು ಸರ್ವೆ ಯಾರ ಬಗ್ಗೆ ಬಂದಿತ್ತು? ಇವತ್ತು 4 ಸರ್ವೆಗಳು ಮಾಡಿದ್ದಾರೆ. ನಾನು ಬಿಜೆಪಿ ಕಾರ್ಯಕರ್ತಾನೆ, ಒನ್ ಟೈಮ್ ನಲ್ಲಿ ಅಮಿತ್ ಶಾನು ಕಾರ್ಯಕರ್ತಾನೆ. ಇವತ್ತು ಅವ್ರ ಮೇಲೆ ಹೋಗಿರ್ಬೋದು. ಇದೇ 2012ರಲ್ಲಿ ಗುಜರಾತ್ ಇಂದ ಅವ್ರು ಹೊರಗಡೆ ಹಾಕಿದಾಗ ಅವ್ರು ಯಾರು ಕೇರೆ ಅಂದದ್ದು ಇರ್ಲಿಲ್ಲ. ಅವತ್ತು ಅನಂತ್ ಕುಮಾರ್ ಒಬ್ಬ ರಾಷ್ಟ್ರೀಯ ನಾಯಕರಾಗಿದ್ರು. ಅನಂತ್ ಕುಮಾರ್ ಅವ್ರ ಮನೆ ಮುಂದೆ ನನ್ನ ಕಣ್ಣಾರೆ ನಾನು ನೋಡಿದೀನಿ, ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ದಿದ್ದೆ ಅಮಿತ್ ಶಾ ಅವರು. ಗೊತ್ತಿಲ್ಲದೆ ಇರ್ತಕ್ಕಂಥ ಏನು ವಿಷಯಗಳೇನಲ್ಲ. ಇವತ್ತು ಅವರು ರಾಷ್ಟ್ರೀಯ ನಾಯಕರಾಗಿದ್ದಾರೆ. ಅವರ ಪೋಸ್ಟ್ಗೆ ನಾವು ನಮಸ್ಕಾರ ಹೇಳೋಣ, ಅದೇನು ದೊಡ್ಡ ಇದಲ್ಲ. ಆದರೆ ಅವರು ತೀರ್ಮಾನ ತಗೊಳ್ಳುವಲ್ಲಿ ಫಸ್ಟ್ ಇವ್ರು ಹೇಳಿದ್ರು ನರೇಂದ್ರ ಮೋದಿ ಅವರು ಬರ್ತಾರೆ ದಕ್ಷಿಣ ಭಾರತಕ್ಕೆ. ವೆಲ್ಕಮ್. ನಮಗೂ ದಕ್ಷಿಣ ಭಾರತಕ್ಕೆ ನರೇಂದ್ರ ಮೋದಿನೋ ಇಲ್ಲ ಅಮಿತ್ ಶಾ ಅಂತ ನಾಯಕರು ಬಂದು ಇಲ್ಲಿ ನಿಂತ್ಕೊಂಡು ಅವರು ನಮ್ಮ ಪಕ್ಷವನ್ನ ಒಂದು ಸದೃಢಗೊಳಿಸ್ತಾರೆ ಅಂತಂದ್ರೆ ವೆಲ್ಕಮ್ ಮಾಡೋಣ, ಅದರಲ್ಲಿ ಏನು ತಪ್ಪೇನಿಲ್ಲ. ಏಕಾಏಕಿ ನೀವು ಒಂದು ನಿರ್ಧಾರ ತಗೊಂತೀರಾ, ಒಂದು ರಾಜ್ಯದ ಕಾರ್ಯಕರ್ತರನ್ನ ಬಿಟ್ಟಾಕಿ ಸ್ವಾಮಿ, ರಾಜ್ಯದ ನಾಯಕರುಗಳಿಗಾದ್ರೂ ನೀವು ಮರ್ಯಾದೆ ಕೊಡ್ಬೇಕಲ್ವಾ? ಕೊಟ್ಟಿಲ್ಲ ಅನ್ನೋದ ನಿಮ್ದು? 100% ಕೊಟ್ಟಿಲ್ಲ. ಯಾರ ಕೈವಾಡ ಇದೆ ಅಂತೀರಾ ಇದರಲ್ಲಿ? ಇದರಲ್ಲಿ ರಾಜ್ಯ ನಾಯಕರುಗಳ ಯಾರ ಕೈವಾಡನೂ ಇಲ್ಲ. ನಾನು ನಿನ್ನೆ ತನಕ ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನೀವು ನೋಡಿದ್ರೆ ನಾನು ಯಡಿಯೂರಪ್ಪ ಕೈವಾಡ ಯಾರದ್ದಿದೆ ಇದರಲ್ಲಿ? ರಾಷ್ಟ್ರೀಯ ನಾಯಕರದ್ದೇ ಕೈವಾಡ ಇದೆ. ಅವ್ರಿಗೆ ಹೆಂಗ್ ಗೊತ್ತಾಗ ನೋಡಿ, 20ನೇ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಭ್ಯರ್ಥಿಗೆ ಕೊಡಬೇಕು ಅಂತ? ನೋಡಿ, ಅಭ್ಯರ್ಥಿಯ ಒಂದು ಇಂಥ ಅಭ್ಯರ್ಥಿಗೆ ಕೊಡಬೇಕು ಅನ್ನೋದು ಕೊಡೋದಕ್ಕೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನಾಗಿರುತ್ತೆ ಅಂತಂದ್ರೆ ಕೆಲವೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಾಗ್ಲಿ ರಾಜ್ಯ ಮಟ್ಟದಲ್ಲಾಗ್ಲಿ ಸರ್ವೆಗಳು ಮತ್ತು ಬೈಠಕುಗಳು ಮೀಟಿಂಗ್ಗಳು ಎಲ್ಲ ನಡೆದಾಗ, ಕಾರ್ಯಕಾರಿಣಿಗಳು ನಡೆಯುತ್ತೆ, ಈ ತರ ಎಲ್ಲ ನಡೆದಾಗ ಒಂದು ಪರಿಚಯ ಆಗಿರುತ್ತೆ, ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ. ಇಂಥ ವ್ಯಕ್ತಿ ಒಳ್ಳೆ ಹುಡುಗ, ಇಂಪ್ರೆಷನ್ ಮೇಲೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೀರಾ? 100%. ಅದ್ರಲ್ಲಿ ಏನು ನೋಡಿ, ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ ಅನ್ನೋದ್ರ ಮೇಲೆ. ಪ್ರಕಾಶ್ ಅವರೇ, ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ? ಒಂದು ಕಡೆ ಬಿಜೆಪಿ ಮಾತಾಡುತ್ತೆ, ಮಂಡ್ಯದಲ್ಲಿ ಅಂಬರೀಷ್ ಅವರು ಇಲ್ಲ ಈಗ, ಸೊ ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡಬೇಕು, ಅನುಕಂಪದ ಆಧಾರದ ಮೇಲೆ ಜನ ಕೇಳ್ತಾ ಇದ್ದಾರೆ, ಅವ್ರಿಗೆ ಕೊಡಬೇಕಾಗಿತ್ತು ಅನ್ನೋ ಮಾತನ್ನ ಹೇಳುತ್ತೆ. ಇನ್ನೊಂದು ಕಡೆ ಅದೇ ನಮ್ಮ ಕೇಂದ್ರಕ್ಕೂ ಮತ್ತೆ ರಾಜ್ಯಕ್ಕೂ ಒಂದು ನಂಟು ಅಂತ ಹೇಳೋರು ಇದ್ದಂಥ ಅನಂತ್ ಕುಮಾರ್ ಅವರು ನಾವು ಕಳ್ಕೊಂಡಾದ್ಮೇಲೆ ಅಟ್ಲೀಸ್ಟ್ ತೇಜಸ್ವಿನಿ
ಅನಂತಕುಮಾರ್ ಅವರಿಗೆ ಟಿಕೆಟ್ ಕೊಡಬಹುದಾಗಿತ್ತು ಅನ್ನೋ ದೊಡ್ಡ ಮಟ್ಟದಲ್ಲಿ ಮಾತಿತ್ತು. ಖಂಡಿತ ನೋಡಿ, ಈಗ ಸುಮಲತಾ ಅವ್ರಿಗೂ ಇಲ್ಲಿ ಕಂಪೇರ್ ಮಾಡಿದಾಗ ಯಾವ ಸ್ಟ್ಯಾಂಡ್ ಅನ್ನ ತಗೊಳ್ತಾ ಇದೆ ಬಿಜೆಪಿ ಅಂತ? ನಾನು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಬ್ಬ ಮತದಾರ. ಓಕೆ, ನಾನೇನು ಅನಂತಕುಮಾರ್ ಅವರಿಗೆ ಎಂದೂ ಕೂಡ ಓಟ್ ಕೊಟ್ಟಿಲ್ಲ, ಪಾಯಿಂಟ್ ನಂಬರ್ 1. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. 14 ವರ್ಷ ವಯಸ್ಸಿನಿಂದ ಅವನ ಪಕ್ಷವನ್ನು ಕಟ್ಟಿ 6 ತಿಂಗಳಿಂದ ಇಂಥ ಒಂದು ದುಸ್ಥಿತಿ ಅನಂತಕುಮಾರ್ ಅವ್ರ ಕುಟುಂಬಕ್ಕೆ ಬರ್ತದೆ ಅಂತ ಯಾರೂ ಭಾವಿಸಿರಲಿಲ್ಲ. ಇಂಥ ಹಲವಾರು ಲೋಕಸಭಾ ಟಿಕೆಟ್ಗಳನ್ನ ಅನಂತಕುಮಾರ್ ಅವರು ತಮ್ಮ ಪ್ರಭಾವ ಬೀರಿ ಕೊಡಿಸ್ತಂಥದ್ದು, ಹಲವಾರು ಜನ ಶಿಷ್ಯರನ್ನ ಬೆಳೆಸ್ತಂಥದ್ದು ಇವತ್ತು ಆ ಪಕ್ಷದಲ್ಲಿ ನಾವು ನೋಡಿದ್ದೇವೆ. ಎಷ್ಟೋ ಜನ ಮಂದಿಗೆ ವಿಧಾನಸಭಾ ಟಿಕೆಟ್ ಕೊಡಿಸಿದ್ದಾರೆ, ಕೌನ್ಸಿಲರ್ ಟಿಕೆಟ್ ಕೊಡಿಸಿದ್ದಾರೆ. ನಾನು ಕಂಡಾರೆ ಬೆಂಗಳೂರಿನಲ್ಲಿ ನಾನು ಕೂಡ 30 ವರ್ಷ ರಾಜಕಾರಣ ಮಾಡೋದ್ರಿಂದ ಅನಂತಕುಮಾರ್ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಮುಂದೆ ಬಂದಿದ್ದಾರೆ ರಾಜಕಾರಣದಲ್ಲಿ. ಮತ್ತು ಆ ಪಕ್ಷವನ್ನು ಕೂಡ ಅವ್ರು ಸದೃಢವಾಗಿ ಏನು ಯಡಿಯೂರಪ್ಪನವರು ಯಾವ ರೀತಿ ಕಟ್ಟಿದ್ದಾರೆ ಅಂತ ಒಂದು ಕಡೆ ಹೇಳ್ತಾರೆ, ಅದೇ ರೀತಿ ಅನಂತಕುಮಾರ್ ಅವರ ಕೊಡುಗೆ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಅನನ್ಯವಾದದ್ದು. ಇವತ್ತು ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಆ ಕುಟುಂಬವನ್ನು ಅಂದರೆ ನಾನು ದಿಗ್ಭ್ರಾಂತನಾದೆ. ನೆನ್ನೆ ಟಿಕೆಟು ನಾನು 11 ಗಂಟೆವರೆಗೂ ನೋಡ್ತಾನೇ ಇದೆ, ಯಾರು ಕೊಡ್ಬೋದು ಅಂತ ಕುತೂಹಲಕ್ಕೆ. ಏನಾಗ್ತದೆ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿ ಏನಾಗ್ತದೆ? ಒಬ್ಬ ಕೌನ್ಸಿಲರ್ ಟಿಕೆಟ್ ಕೂಡ ನಿರೀಕ್ಷೆ ಮಾಡದೇ ಇರತಕ್ಕಂಥ ವ್ಯಕ್ತಿ. ನಾವು ಕೂಡ ಎಲ್ಲ ನಮಗೇನು ಅವ್ರ ಬಗ್ಗೆ ಮಸ್ತಾರ ಇಲ್ಲ, ಯಾರೋ ಒಬ್ರು ಕೊಟ್ಟಿದ್ದಾರೆ, ಅವ್ರ ಪಕ್ಷದ ಆಂತರಿಕ ವಿಚಾರ ಅದು. ಯಾವ ಒಂದು ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ನಾನು ಒಂದು ಪಕ್ಷದನ್ನು ಮಾಡ್ತಕ್ಕಂಥದ್ದು, ನಾನು ಜಿಲ್ಲಾಧ್ಯಕ್ಷ ಆಗಿ ಯಾರೇ ಯುವಕರಿಗೆ ಮನ್ನಣೆ ಕೊಡ್ತೇವೆ. ಆದರೆ ಒಂದು ಕಾರ್ಪೊರೇಷನ್ ಟಿಕೆಟ್ ಕೊಡ್ತಕ್ಕಂಥದ್ದು, ಮತ್ತೊಂದು ಅದಕ್ಕೂ ಮುಂದೆ ಹೋಗಿ MLA ಟಿಕೆಟ್ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಬಗ್ಗೆ ಕೇಳ್ತಾ ಇಲ್ಲ. ತೇಜಸ್ವಿ ಸೂರ್ಯ ಅವರವ್ರ ಕೆಪಾಸಿಟಿ ಏನಿದೆ ಅದ್ರ ತಕ್ಕಂತೆ ಕೆಪಾಸಿಟಿ ಇರೋರು ಭಾರತೀಯ ಜನತಾ ಪಕ್ಷ ಸಾವಿರಾರು ಮಂದಿ ಇದ್ದಾರೆ. ಅರುಣ್ ಬಡಿಗಾರ್ ಅವರು ಸಹ ದಯಮಾಡಿ ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಪ್ರಕಾಶ್ ಅವರೇ, ಅಂತ ಭಾರತೀಯ ಜನತಾ ಪಕ್ಷವನ್ನ ನನ್ ಮುಂದೆ ಹಗಲು ರಾತ್ರಿ ಪಕ್ಷ ಕಟ್ಟಿರ್ತಕ್ಕಂತ ಸಾವಿರಾರು ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನಮ್ಮನ್ನೆಲ್ಲ ವಿರೋಧ ಮಾಡ್ತಾರೆ. ಆಯ್ತಾ, ಸಾವಿರಾರು ಮಂದಿ ನಾವು ಕಣ್ಮುಂದೆ ಇದ್ದಾರೆ. ಭಾರತೀಯ ಬೋಲೋ ಭಾರತ್ ಮಾತಾಕಿ ಜೈ ಅನ್ಕೊಂಡು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಒತ್ತಡದ ನಡುವೆ ಭಾರತ JDS ಪಕ್ಷದ ಪ್ರಭಾವ ಕೂಡ ಪಕ್ಷ ಅವ್ರು ಕೊಡ್ಲಿ ಸಂತ ಇರಿ. ನಾನು ಮುಗಿಸ್ತೇನೆ. ಅಣ್ಣನ ಮಗನ್ ಕೊಟ್ಟಿದ್ದಾರೆ, ನಾನು ಮುಗಿಸ್ಬಿಡ್ತೀನಿ. ತಾವು ಏನ್ ಮಾಡಿದಿರಿ ಮಂಡ್ಯದಲ್ಲಿ ಅಂತ ಹೇಳ್ಕೊಂಡು, ಮಂಡ್ಯದಲ್ಲಿ ಬೇರೆಯವ್ರು ಯಾರು ನೀವು ಏನಾದ್ರು ಮಾಡ್ಬೇಕಾದ್ರೆ ನೀವು ಯೋಚನೆ ಮಾಡಿ ಅಲ್ಲಿಗೆ ನೀವು ಈ ಪ್ರಶ್ನೆ ಎತ್ತಲಿ ರವಿ ಸುಬ್ರಹ್ಮಣ್ಯಂ ಅವರೇ, ಈ ಪ್ರಶ್ನೆ ಎತ್ತಲಿ ತಾವು ಎತ್ತಬೇಕಂತಾನೆ ನಾನು ಈ ಮಾತನಾಡ್ತಾ ಇರೋದು. ಅರ್ಥ ಆಯ್ತಾ? ಅದರಿಂದ ದಯಮಾಡಿ ನಿಮ್ಮ ಕುಟುಂಬ ಚುಚ್ಚುದಾಗ ಎಷ್ಟು ನೋವಾಯ್ತು ರವಿ ಸುಬ್ರಹ್ಮಣ್ಯಂ ಅದರಿಂದ ದಯಮಾಡಿ ಮಾತಾಡಿ ಮುಗಿಸಿದ್ದೀರಿ. ದಯಮಾಡಿ ಇರಿ, ನಾನು ಮಾತಾಡಿ ಮುಗಿಸಿದ ನಂತರ ನೀವು ಸುಮಲತಾ ಅವ್ರ ಪಾಯಿಂಟ್ ಅಂತ ಕೇಳಿದ್ರಿ. ಏನು ಸುಮಲತಾ ಅವರು ಈಗ ಕಾಂಗ್ರೆಸ್ ಮತ್ತು JDS ಎರಡು ಮೈತ್ರಿ ಆಯ್ತು. ಕಾಂಗ್ರೆಸ್ ಪಕ್ಷದ ಸುಮಲತಾ ಅವರು ಅಂಬರೀಶ್ ಅದರಲ್ಲಿ ಏನು ಒಂದು ಆಡ್ ಮಾಡ್ತಾ ಇದ್ರೆ ಅದಕ್ಕೆ ಅವ್ರು ಕೌಂಟರ್ ಕೊಡ್ತಾ ಇದ್ರು. ನಾನು ಗಮನಿಸಿದೆ, ಬಟ್ ನೀವು ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಪ್ರಕಾಶ್ ಹೇಳಿ ಏನು ನೀವು ಕೌನ್ಸಿಲರ್ ಟಿಕೆಟ್ ಕೇಳಲಾರ್ದಂತ ಸ್ಥಿತಿಯಲ್ಲಿ ತೇಜಸ್ವಿ ಸೂರ್ಯ ಇದ್ರು, ಅಂತವರಿಗೆ ಲೋಕಸಭೆ ಕೊಟ್ಟರು. ಕೌನ್ಸಿಲರ್ ಕೂಡ ಅವ್ರು ಕೇಳ್ತಾ ಇದ್ದಿದ್ದು ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯಾವ ಟಿಕೆಟ್ ಕೊಟ್ರಿ, ಎಲ್ಲಿಗೆ ತಂದು ಲೋಕಸಭೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇವ್ರು ಹೇಳ್ತಾರಲ್ಲ ಪಾರ್ಟಿ ವಿತ್ ಡಿಫರೆನ್ಸ್. ನಮ್ ಪಾರ್ಟಿ JDS ತರ ಅಲ್ಲ, ನಮ್ ಪಾರ್ಟಿ ಕಾಂಗ್ರೆಸ್ ತರ ಅಲ್ಲ, ಪಾರ್ಟಿ ನಮ್ದು ಕಾರ್ಯಕರ್ತರ ಪಕ್ಷ. ಹೌದು, ಇವಾಗ ಸರ್ ಅರುಣ್ ಅವರೇ, ಇಂತ ಇದಕ್ಕಿಂತ ಹೆಚ್ಚಿನ ಕ್ಯಾಲಿಬರ್ ಹೊಂದಿರತಕ್ಕಂತ ಭಾರತೀಯ ಜನತಾ ಪಕ್ಷದ ಕೂಡ ನಾನು ನೋಡಿದ್ದೀನಿ. ಇವತ್ತು ಕೇಳಿ ಸರ್, ಯಾವುದೇ ಅನುಭವ ಇಲ್ಲ ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಪಕ್ಷ ಕೊಟ್ಟಿರ್ತಕ್ಕಂಥ ಟಿಕೆಟ್ ದಕ್ಷಿಣ ಲೋಕಸಭಾ ಕ್ಷೇತ್ರದ ಜನ ತೀರ್ಮಾನ ಮಾಡ್ತಾರೆ. ನಾನು ಅದಕ್ಕೆ ಹೇಳಿದ್ದು ಒಬ್ಬ ಮತದಾರ ಆಗಿ ಅಂತ ಮಾತಾಡಿದ್ದೀನಿ. ರಮೇಶ್ ಆಯ್ತಾ ಸರ್? ನಾನು ಮಂಡ್ಯ ವಿಚಾರ ಮಾತಾಡ್ಲಿಕ್ಕೆ ನಾನು ಬರ್ತೀನಿ. ನಾನು ಮಂಡ್ಯ ಬರ್ತೀನಿ ಸರ್. ಇಡೀ ಇನ್ನೂ ಟೈಮ್ ಇದೆ, ಇನ್ನು ತುಂಬಾ ಇದೆ ಚರ್ಚೆ ಮಾಡೋಕೆ ವಿಷಯಗಳು. PR ರಮೇಶ್ ಅವರು, ತಾವು ಏನು ಹೇಳಕ್ ಬಯಸ್ತೀರಾ? ಮೊದಲನೇದಾಗಿ ಚುನಾವಣೆಗೆ ಯಾರು ಬೇಕಾದ್ರೂ ನಿಲ್ತ್ಕೋಬೋದು, ಇದು ಮೊದಲನೇದು. ಆಮೇಲೆ ಇನ್ನೊಂದು, ಇದು BJPಯವರ ಆಂತರಿಕ ವಿಷಯ. ಇದ್ರ ಬಗ್ಗೆ ಈಗ ಚರ್ಚೆಗೋಸ್ಕರ ನಾನು ಮಾತನಾಡ್ತೀನಿ.
ನಾನು ಆಂತರಿಕ ವಿಚಾರಕ್ಕೆ ಹೋಗ್ತಾ ಇಲ್ಲ. ಯಾಕೆ ತೇಜಸ್ವಿ ಸೂರ್ಯಗೆ ಕೊಡ್ಲಿಲ್ಲ ಅನ್ನೋದು ನಾನು ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ಹೇಳಿ. ಒಂದ್ ಕಡೆ ಮೇಲೆ ಸುಮಲತಾ ಅವ್ರಿಗೆ ಮಾತಾಡ್ತಾರೆ, ಇಲ್ಲಿ ಮಾತ್ರ ನಾನು ಏನ್ ಮಾತಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ನಾ ಹೇಳ್ತಾ ಇರೋದು ಅವ್ರದ್ದು ಆಂತರಿಕ ವಿಚಾರ, ಆದ್ರೂ ಸಹ ಇದು ಸಾರ್ವಜನಿಕರಲ್ಲಿ ಇದು ಒಂದು ಚರ್ಚೆ ವಿಚಾರ ಆದ್ರಿಂದ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಏನಾಗಿದೆ, ಬಿಜೆಪಿ ಈ ಬೆಂಗಳೂರು ನಗರದಲ್ಲಿ ಅನಂತಕುಮಾರ್ ಅವರು ಪಕ್ಷಾತೀತವಾಗಿ ಉತ್ತಮ ಒಬ್ಬ ಜನಪ್ರತಿನಿಧಿ ಎಂದು ಹೆಸರು ತಗೊಂಡಿರೋದು ಎರಡನೇ ಮಾತಿಲ್ಲ. ಕಾರಣ ಯಾಕೆ ಅಂದರೆ ಅವರಿರ್ತಕ್ಕಂಥ ಮನೆ ನಾನು ಸುಮಾರು 20 ವರ್ಷಗಳ ಕಾಲ ಕೌನ್ಸಿಲರ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಯಾಕಂದರೆ ಅವರು ನನಗೆ ಹತ್ತಿರವಾಗಿದ್ದಾರೆ. ನನಗೆ ಮತ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ರೆಸಿಡೆಂಟ್ ಆಗಿದ್ದಾರೆ. ಹಾಗಾಗಿ ಅವರು ತೇಜಸ್ವಿನೂ ನನಗೆ ಭಾಳ ಆತ್ಮೀಯರು. ಅವ್ರಿಗೆ ಪ್ರತಿದಿನನೂ ನಾನು ನೋಡ್ತಕ್ಕಂಥ, ಯಾಕಂದರೆ ಅವ್ರ ಮನೆ ಪಕ್ಕದಲ್ಲೇ ನನ್ನ ಮನೆ ಇತ್ತು. ಸೊ ಹೀಗಾಗಿ ಇವತ್ತು ಆ ಒಂದು ಹೆಣ್ಣು ಮಗು ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ ಮಾಧ್ಯಮಗಳಲ್ಲೇ ಇದೆ. 15 ದಿನಗಳಿಂದ ಅವರು ಸಂಪೂರ್ಣವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮತದಾರರ ಹತ್ರ ಹೋಗಿ ಅವ್ರ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದೆಲ್ಲ. ಈ ಒಂದು ವಿಚಾರ ಯಾರು ಕೊಡ್ತಾರೆ ಅದು ಬೇರೆ, ಆದರೆ ಅದು ಕೊಡಬೇಕಾದ್ರೆ ಅಟ್ಲೀಸ್ಟ್ ಒಂದು 3 days ಬಿಫೋರ್ ಆದರೂ ಕೊಟ್ಟಿದ್ರೆ ಆ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಅಮ್ಮ ಏನು ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಜನಗಳಿಗೆ ಹೇಳ್ತಕ್ಕಂಥದ್ದು ಅಂತ ಅವ್ರೇನು ನಿರ್ಧಾರ ತಗೊಳ್ಬೇಕು ಆ ನಿರ್ಧಾರ ಅವ್ರು ತಗೋಬೋದಾಗಿತ್ತು. ಆದರೆ ಇಲ್ಲಿ ಬಿಜೆಪಿಯವರು ರವಿ ಸುಬ್ರಹ್ಮಣ್ಯ 11th ಅವರಲ್ಲಿ ಒಂದು ನಿಮಿಷ ನಾನು ಒಬ್ಬರು ಮಾತಾಡಲ್ಲ ಜಸ್ಟ್ ಹೇಳ್ತಾ ಇದ್ದೀನಿ. ಮೈ ಪ್ರೆಸೆಂಟೇಷನ್ ದಯವಿಟ್ಟು ಇವತ್ತು ಏನಾಗಿದೆ, ಜನಗಳಲ್ಲಿ ವಿಶ್ವಾಸ ಗಳಿಸಬೇಕು, ಎಲ್ಲ ಪಕ್ಷದ ಕರ್ತವ್ಯ ಅದು. ಹಾಗಂತೇಳಿ ನಾವು ದೊಂಬರಾಟ ಆಡ್ತಕ್ಕಂಥದ್ದು ಯಾರೂ ಜನ ಅದನ್ನು ಒಪ್ಪಲ್ಲ. ನಾನು ಹೇಳ್ತೇನಲ್ಲ, ಯಾರೇ ಮಾಡ, ಯಾಕಂದ್ರೆ ಅವ್ರ ಪಕ್ಷ ಹೇಳ್ಕೊಳ್ತಕ್ಕಂಥದ್ದು ನೀವು ಹೇಳಿದ್ರಲ್ಲ ಪ್ರಕಾಶ್ ಅವರು, ಪಾರ್ಟಿ ಡಿಫರೆಂಟ್. ಹಾಗಾಗಿ ಒಂದು ವಿರಾಮ ತಗೊಳ್ತೀನಿ. ಪಕ್ಷಕ್ಕೋಸ್ಕರ ದುಡಿದವರಿಗೆ ಟಿಕೆಟ್ ಇಲ್ಲ, ಬಟ್ ಪಕ್ಷದತ್ತ ಕಣ್ಣೆತ್ತಿಯೂ ನೋಡಿದವರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಇದು ಯಾವ ಸ್ಟ್ಯಾಂಡರ್ಡ್ ಬಿಜೆಪಿ ಅವರದ್ದು ಅನ್ನೋದು ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೂ ಕೂಡ ಕ್ಲಿಯರ್ ಆದಂಥ ಉತ್ತರವನ್ನ ಕೊಡ್ತಾ ಇಲ್ಲ ಬಿಜೆಪಿ ಅವರು. ಮಗದೊಂದು ಕಡೆ ಹಳೆ ದ್ವೇಷವನ್ನ ಈಗ ತೀರಿಸ್ಕೊಂಡ್ರ ಈ ಮೂಲಕವಾಗಿ, ಆಗ ಬಾಲ ಎಲ್ಲ ಮುದುಡ್ಕೊಂಡಿದ್ದಂಥವ್ರು ಈಗ ಬಾಲ ಬಿಚ್ಕೊಂಡ್ಬಿಟ್ರ ಅನಂತಕುಮಾರ್ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ. ಗೊತ್ತಿಲ್ಲ ಎಂತೆಂಥ ನಾಯಕರು ಬಿಜೆಪಿಯಲ್ಲಿ ಯಾವಾಗ ಬಾಲ ಬಿಚ್ಕೊಂಡು ಓಡಾಡ್ತಾರೋ ಗೊತ್ತಿಲ್ಲ, ಯಾರಿದ್ರ ಹಿಂದೆ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವೇನು ತೇಜಸ್ವಿ ಸೂರ್ಯಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಟೀಕೆ ಅಲ್ಲ, ಇದು ತಪ್ಪಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದೀನಿ. ಎಸ್ ರವಿ ಸುಬ್ರಹ್ಮಣ್ಯ ಅವರೇ, ನಾನು ಕೇಳಬೇಕಾಗಿರೋದು, ಪಕ್ಷಕ್ಕೆ ದುಡಿದವರಿಗೆ ಟಿಕೆಟ್ ಇಲ್ಲ ಅಂದರೆ ಒಂದು ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ, ಇನ್ನೊಂದು ಕಡೆ ಪಕ್ಷದ ಕಡೆ ತಲೆನೂ ಹಾಕಲಿಲ್ಲ, ಪಕ್ಷದ ಪರವಾಗಿ ಯೋಚನೆನೂ ಮಾಡಲಿಲ್ಲ ಅಂಥವ್ರಿಗೆ ನೀವು ಕ್ಯಾಂಡಿಡೇಟನ್ನೇ ಹಾಕದೆ ಮಂಡ್ಯದಲ್ಲಿ ಪ್ರಚಾರಕ್ಕೆ ಯಡಿಯೂರಪ್ಪನವ್ರು ಹೋಗ್ತೀನಿ ಅಂತ ಹೇಳ್ತಾರೆ ಅಂತಂದರೆ ಇಟ್ಸ್ ನಾಟ್ ಎ ಶೇಮ್ಫುಲ್. ಖಂಡಿತ ನಾನು ಹೇಳ್ತೀನಿ, ಯಾಕೆಂದರೆ ನೀವು ಪಕ್ಷದಲ್ಲಿ ದುಡದೇ ಇಲ್ಲ ಅಂಥವ್ರಿಗೆ ಕೆಲಸ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಿ ತಾವು. ಇವತ್ತು ಒಂದು ನಿಮಿಷ ನಾನು ಬರ್ತಾ ಇದ್ದೀನಿ ಅದಕ್ಕೆ, ಅಲೋ ಮೀ ಟು ಸ್ಪೀಕ್. ತೇಜಸ್ವಿ ವಿಚಾರದಲ್ಲಿ ತಗೊಂಡ್ರೆ 16ನೇ ವಯಸ್ಸಿಂದ ಅವನು ಕೂಡ ABVP ಒಳಗೆ ಕೆಲಸ ಮಾಡಿಕೊಂಡು, ತೇಜಸ್ವಿ ಸೂರ್ಯ ಏನು ಅನ್ನೋದು ಗೊತ್ತಿದೆ ನನಗೆ, ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ನಾನು ಕಂಪೇರ್ ಮಾಡ್ತಾ ಇರೋದು ಸುಮಲತಾ ಮತ್ತೆ ತೇಜಸ್ವಿನಿ ಅನಂತಕುಮಾರ್ ಅವರ ಬಗ್ಗೆ ಕೇಳ್ತಾ ಇದ್ದೀನಿ. ಆ ವಿಷಯಕ್ಕೂ ಬರ್ತಾ ಇದ್ದೀನಿ ನಾನು. 1 ಸೆಕೆಂಡ್. ಇಲ್ಲಿ ABVP ಒಳಗೆ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಲ್ಲಿ ವಿವಿಧ ಸ್ತರಗಳನ್ನು ಮಾಡಿ ಇವತ್ತು ಜನರಲ್ ಸೆಕ್ರೆಟರಿಯಾಗಿ ಯುವ ಮೋರ್ಚಾದಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಅಲ್ಲ. ಅದಕ್ಕೆ ಇವತ್ತು ತಾವು ಕೇಳಿರ್ತಕ್ಕಂಥದ್ದು ಮಂಡ್ಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ, ಟೈಮ್ ಕೊಡಿ ನನಗೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮಂಡ್ಯದಲ್ಲಿ ನಾವು ಸ್ವಸಾಮರ್ಥ್ಯದಿಂದ ಗೆಲ್ತಕ್ಕಂತಹ ಶಕ್ತಿ ಇವತ್ತು ನಮಗೆ ಮಂಡ್ಯದಲ್ಲಿಲ್ಲ, ಒಪ್ಕೋಬೇಕಾದಂಥ ವಿಷಯ ನಾವದು. ಇವತ್ತು ನಾವು ಕ್ಯಾಂಡಿಡೇಟ್ ಹಾಕೋದ್ರಿಂದ ರಾಜಕೀಯವಾಗಿ ಏನಾಗುತ್ತೆ ಇದರದ್ದು ನಾವು ಎರಡನ್ನೂ ನೋಡಬೇಕು. ಯಾಕೆಂತ ಹೇಳಿದರೆ ಇವತ್ತು ಒಂದು ಕಡೆ ಚುನಾವಣೆಗಳನ್ನು ಎಲ್ಲಿ ನಮಗೆ ಸಾಮರ್ಥ್ಯ ಇದೆ ಅಲ್ಲಿ ಚುನಾವಣೆಗಳನ್ನು ಗೆಲ್ಲಬೇಕು, ಅಥವಾ ಎಲ್ಲಿ ಗೆಲ್ಲಲಿಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ,
ಇವತ್ತು ಎಲ್ಲ ಪಾರ್ಟಿಗಳು ಮಾಡ್ತಕ್ಕಂತಹ ಇದರಲ್ಲಿ ದ್ವೇಷ ಇದೆ, ಇದರಲ್ಲಿ ದ್ವೇಷ ಇದೆ, ಇವತ್ತು ಇದರಲ್ಲಿ ದ್ವೇಷದ ರಾಜಕಾರಣ ಇದೆ. ರವಿ ಸುಬ್ರಹ್ಮಣ್ಯ ಅವರೇ, ಒಂದು ಕಡೆ ಜೆಡಿಎಸ್ ಮೇಲೆ ಇರುವಂತಹ ದ್ವೇಷದಿಂದಾಗಿ ಸುಮಲತಾ ವಿರುದ್ಧವಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಹಾಕಿದ್ದೇನೆ, ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅವರಿಗೆ ಬೆಂಬಲ ಕೊಡೋದು ಮಂಡ್ಯದಲ್ಲಿ ಜೆಡಿಎಸ್ ಮೇಲಿರುವಂತಹ ದ್ವೇಷಕ್ಕೆ, ಜೆಡಿಎಸ್ ಅನಂತ್ ಕುಮಾರ್ ಅವ್ರ ಮೇಲಿರುವಂತಹ ಹಳೆ ದ್ವೇಷಕ್ಕೋಸ್ಕರ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೊಡದೇ ಇರೋದು. ಮಂಡ್ಯದಲ್ಲಿ ನಮಗೆ ಜೆಡಿಎಸ್ ಮೇಲೆ ದ್ವೇಷ ಅಂತಕ್ಕಂಥ ಮಾತು ಬರದೇ ಇಲ್ಲ. ಇಲ್ಲಿ ಇಲ್ವಾ? ಒಂದ್ ನಿಮಿಷ ನಾನು ಹೇಳ್ತೀನಿ. ನಮ್ಮ ಎದುರಾಳಿ ಪಕ್ಷ, ನಾವು ಎದುರಾಳಿ ಪಕ್ಷಕ್ಕೆ ಅನುಕೂಲ ಮಾಡಕ್ಕಲ್ಲ ಇರೋದು. ಇವತ್ತು ಎಲೆಕ್ಟ್ರಾನಿಕ್ ಸ್ಟ್ರಾಟಜಿ ಮಾಡ್ಬೇಕಾಗತ್ತೆ. ಯಾವುದೇ ಪಕ್ಷ ಆದ್ರೂ ಕೂಡ ಅದನ್ನೇ ಮಾಡ್ತಕ್ಕಂಥದ್ದು. ಇವತ್ತು ನಮಗೆ ಅಲ್ಲಿ ಎಲ್ಲಿ ಸಾಮರ್ಥ್ಯ ಇಲ್ಲ, ಇವತ್ತು ನಾವು ಅಲ್ಲಿ ಗೆಲ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತಿನ ಸ್ಥಿತಿಯಲ್ಲಿಲ್ಲ. ನಮಗೆ ಕಳೆದ ಬಾರಿಗಿಂತ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಇಲ್ಲಿ. ಆದ್ರೆ ಇವತ್ತಿನಲ್ಲಿ ನಮ್ಮ ಎದುರಾಳಿಗಳನ್ನ ಮಣಿಸಬೇಕಾದ್ರೆ ಏನ್ ಮಾಡ್ಬೇಕು ಅಂತಕ್ಕಂತಹ ತಂತ್ರವನ್ನ ಒಂದು ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾಗುತ್ತೆ. ಅನಂತ್ ಕುಮಾರ್ ಅವರು ಏನು ತಪ್ಪು ಮಾಡಿದ್ರು ನಾನೀಗಾಗಲೇ ಹೇಳಿದ್ದೀನಿ. ತೇಜಸ್ವಿನಿ ಅನಂತ್ ಕುಮಾರ್ ಅವರದ್ದು ವಿಚಾರವನ್ನ ಕೇಂದ್ರದ ನಾಯಕತ್ವ ಆಗಿರ್ಬೋದು, ರಾಜ್ಯದ ನಾಯಕತ್ವ ಆಗಿರ್ಬೋದು, ನಾಯಕತ್ವ ತೆಗೆದುಕೊಂಡಂತ ನಿರ್ಧಾರ ಅದು. ಯಾಕೆಂದ್ರೆ ನಮ್ಮ ನಾಯಕತ್ವ ತೆಗೆದುಕೊಂಡಿರ್ತಕ್ಕಂಥ ಹೇಳಿದ್ರು, ನಾವು ಬೆಂಗಳೂರು ಮಂಡ್ಯ ಸಂಬಂಧಪಟ್ಟಾಗೆ ಸ್ಟ್ರಾಟಜಿ ಮಾಡಿದೀವಿ ಅಂತ ಹೇಳಿದ್ರು, ಹೌದಲ್ಲ ಸರ್? ಆದ್ರೆ ಸನ್ಮಾನ್ಯ ಪಾಪ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಈಗ ಚುನಾವಣೆ ನಿಲ್ಲಬೇಕು ಅನ್ನೋ ಉದ್ದೇಶ ಬಿಟ್ಟು ಕೂಡ ಹಿಂದೆಯಿಂದನೂ ಕೂಡ ಅದಮ್ಯ ಚೇತನ ಒಂದು ಟ್ರಸ್ಟ್ ಮಾಡಿಕೊಂಡು ಸಮಾಜ ಸೇವೆಯಲ್ಲಿ ದುಡ್ಕೊಂಡು ಬಂದಂಥವ್ರು. ಸುಲಭವಾಗಿ ನಾನು ವಿರೋಧ ಪಕ್ಷದವನಾಗಿ ನಮಗೆ ಕೂಡ ಈ ಎಲ್ಲೋ ಒಂದು ಈ ಕ್ಷೇತ್ರ ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ಬೋದು ಅನ್ನೋ ಒಂದು ನಮ್ಮಲ್ಲೂ ಇತ್ತು. ಆಗಿದ್ರೆ ಅಂಥವ್ರನ್ನ ಇವರು ಸೈಡ್ಲೈನ್ ಮಾಡಿ ಏಕಾಏಕಿ ಕೊನೆಯ ದಿನದವರೆಗೂ ನರೇಂದ್ರ ಮೋದಿ ಅವ್ರನ್ನ ತಂದು ಹೆಸರು ತಂದು ಯಾವ್ದಾವ್ದೋ ಹೆಸರುಗಳನ್ನೆಲ್ಲ ನೀವು ಒಬ್ಬನ ಯಡಿಯೂರಪ್ಪನವರು ಹೇಳಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರೇ ನರೇಂದ್ರ ಮೋದಿ ಅವರು ಇಲ್ಲಿ ಪ್ರಶ್ನೆ ಒಂದು ರಾಷ್ಟ್ರೀಯ ಪಕ್ಷದ ಮುಂದೆ ಇಲ್ಲ, ಒಂದು ರಾಷ್ಟ್ರೀಯ ನಿಮ್ಮ ಊಹೆಗಳೇ ಹೊರತು ಪಕ್ಷ ಅದನ್ನ ನನ್ನ ಊಹೆ ಅಲ್ಲ. ಇವತ್ತು ನಮ್ಮ ಪಕ್ಷ ಅದನ್ನ ಸ್ಪಷ್ಟಪಡಿಸಿತ್ತು. ನಮ್ಮ ರಾಜ್ಯದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಇಲ್ಲಿಗೆ ಬರ್ತಾ ಇಲ್ಲ ಅಂತಕ್ಕಂಥದ್ದನ್ನ ಈ ಮಾಧ್ಯಮದಲ್ಲಿ ಬಂದ ತಕ್ಷಣನೇ ಹೇಳಿದ್ರು. ಅದನ್ನ ನಾವು ತಿಳ್ಕೊಂಡಿದೀವಿ ಹಾಗೆ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಗ್ರಹಿಕೆ. ತಪ್ಪು ಗ್ರಹಿಕೆ ಅಲ್ಲ, ನಾವು ಮಾಧ್ಯಮದಲ್ಲಿ ಬಂದಂತದ್ದು ಅದನ್ನ ಹೇಳಿದ್ರಲ್ಲ. ಭಾರತೀಯ ಜನತಾ ಪಕ್ಷ ಎಲ್ಲರೂ ಮಾಧ್ಯಮದಲ್ಲಿ ಇದನ್ನೇ ಮಾಧ್ಯಮದಲ್ಲಿ ಎಲ್ಲವನ್ನ ತೇಲಿಬಿಟ್ಟು ಇದನ್ನೇ ತೇಜಸ್ವಿನಿ ಅನಂತ್ ಕುಮಾರ್ ನೀವು ತೇಲ್ಬಿಡ್ಲಿಲ್ವಾ? ಬೆಂಗಳೂರು ಉತ್ತರದಲ್ಲಿ ಬಂದ್ಬಿಟ್ಟು ದೇವೇಗೌಡರು ನಿಲ್ತಾರೆ. ಈಗ ತೇಜಸ್ವಿನಿ ಅನಂತ್ ಕುಮಾರ್ ಮಾಡಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನೀವ್ ಹೇಳಿದ್ರಿ ಕಳೆದ ಬೈ ಎಲೆಕ್ಷನ್ ನಲ್ಲಿ 2.5 ಲಕ್ಷ ಓಟನ್ನ ಸಿದ್ದರಾಮಯ್ಯನವ್ರು ತಗೋತಾರೆ, ನಿಮ್ಮ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಅನ್ನೋ ವ್ಯಕ್ತಿ. ಇವತ್ತು ಏಕಾಏಕಿ ನಿಮ್ಮ ಪಕ್ಷಕ್ಕೂ ಸುಮಲತಾ ಅವ್ರಿಗೂ ಯಾವುದೇ ಸಂಬಂಧನೇ ಇಲ್ಲ. ಅಂಬರೀಶ್ ಅವ್ರ ಹೆಸರನ್ನ ಹೇಳಿ ಅಲ್ಲಿ ಇವತ್ತು ಅವ್ರಿಗೆ ಯಜಮಾನರು ತೀರೋಗಿದ್ದಾರೆ. ಅಂಬರೀಶ್ ಅವರು ಅಂತ ನೀವು ಸುಮಲತಾವನ್ನ ಬೆಂಬಲಿಸಿದ್ರೆ ಇಲ್ಲಿ ತೇಜಸ್ವಿನಿ ನೋಡಿ ನಿಮ್ ಮುಚ್ಕೋಬೇಡ, ಸ್ವಲ್ಪ ಇರೇ. ನಾನು ಮಾತಾಡ್ಬೇಕಾದ್ರೆ ನೀವು ಆಮೇಲೆ ಮಾತಾಡಿ. ನೀವು ಒಬ್ರು ತೇಜಸ್ವಿನಿ ಅನಂತ್ ಕುಮಾರ್ ಅವ್ರ ವಿಚಾರದಲ್ಲಿ ಯಾವ ರೀತಿ ನಡ್ಕೊಂಡ್ರಿ, ಸುಮಲತಾ ಅವ್ರ ವಿಚಾರದಲ್ಲಿ ನೀವು ಯಾವ ರೀತಿ ನಡ್ಕೊಂಡ್ರಿ, ಸರಿ ಮಾಡ್ಕೊಳ್ರಿ. ನಿಮ್ಮನೆ ಬೆಂಗಳೂರು ಸೌಕರ್ಯ ನಿಮಗೆ ಯಾವ ನೈತಿಕತೆ? ನೀವು ಹೇಳಿದ್ರಲ್ಲ ರಾಷ್ಟ್ರೀಯ ಪಕ್ಷ, ನಿಮ್ಮ ರಾಷ್ಟ್ರೀಯ ಪಕ್ಷವಾಗಿ ಸುಮಲತಾ ಅವ್ರ ಬಗ್ಗೆ ನಿಮ್ಗೂ ಅವ್ರಿಗೆ ಸಂಬಂಧನೇ ಇಲ್ಲ. ಜೀವನದಲ್ಲಿ ಅಂಬರೀಶ್ ಬಿಜೆಪಿ ನೋಡಿಲ್ಲ, ಅದೇ ಜೀವನ ಪರ್ಯಂತ ನಿಮ್ ಪಕ್ಷಕ್ಕೋಸ್ಕರ ನಿಮ್ ಪಕ್ಷ ನಿಮ್ಮನ್ನೆಲ್ಲ ಬೆಳೆಸ್ಲಿಕ್ಕೆ ಅನಂತ್ ಕುಮಾರ್ ಅವರು ಎಷ್ಟೆಲ್ಲ ತ್ಯಾಗ ಮಾಡಿದ್ರು ಅಂತ ಒಂದು ಕುಟುಂಬಕ್ಕೆ ನೀವು ಎಷ್ಟು ದೊಡ್ಡ ಇವತ್ತು ಅವಮಾನ ಮಾಡಿದ್ರೆ ಅದು ನಿಮ್ಮ ಆತ್ಮ ಮುಟ್ಟಿ ನಡ್ಕೋಬೇಕು. ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ನಾನಲ್ಲ, ಆದ್ರೆ ನೀವು ಇವತ್ತು ಅವರಿಂದ ಬೆಳೆದವರು ಇವತ್ತು ಆ ಕುಟುಂಬಕ್ಕೆ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡಿದ್ರೆ ಸಿಟ್ಟಿಂಗ್ ಕ್ಯಾಂಡಿಡೇಟ್ ಇದ್ದಂತಹ ಸಿಟ್ಟಿಂಗ್ ಕ್ಯಾಂಡಿಡೇಟ್ ಮಾಡಿದ್ರು. ಸುಲಭವಾಗಿ ಜನರಿಗೆ
ಅಲ್ಲೂ ಸುಲಭವಾಗಿ ಗೆದ್ದಿದ್ದೆ. ಆ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಇವತ್ತು. ಇಡೀ ನಿಮ್ಮ ಅವ್ರು ಎಷ್ಟೇ ಕಂಡು ಶಾಸಕರು ನೀವುಗಳು. ಎಲ್ಲರೂ ನಿಮ್ಮ ಶಾಸಕರೇ. ಹಿಂದೆ ಮುಂದೆ ಎರಡೂ ಹಾಕಿದ್ದೀರಿ ನೀವು. ಬೆನ್ನಿಗೆ ಚೂರಿ ಹಾಕಿದ್ದ ಕೆಲಸ ನೀವು ಎರಡೂ ಕಡೆ Yes, one second, ನಟರಾಜ್ ಸರ್. morality ಇಲ್ಲ. one ನಿಮಿಷ, ಯಾವ please. moral right ಇಲ್ಲ ಮಾತಾಡಕ್ಕೆ. ಸರ್, ಒಂದ್ ನಿಮಿಷ, please. ನಿಮಗಿಲ್ಲ ಒಂದ್ ನಿಮಿಷ, ರವಿ please. ಸುಬ್ರಹ್ಮಣ್ಯಂ ಅವರೇ. ಸರ್, ರವಿ ಸುಬ್ರಹ್ಮಣ್ಯಂ ನಿಮ್ಗೆ ಮಾರಲ್ ರೈಟ್ಸ್ ಇಲ್ಲ ನಿಮ್ಗೆ. ನೀವು ನಿಮ್ಮನ್ನೆಲ್ಲ ಶಾಸಕ ಮಾಡ್ಕೊಳ್ಳಿ ನಿಮ್ಗೆ. ಸರ್ ಒಂದ್ ನಿಮಿಷ ಪ್ಲೀಸ್. ನಟರಾಜ್ ಶರ್ಮಾ ಅವರೇ, ಕೊನೆಯದಾಗಿ ಏನು ಇವಾಗ ಇನ್ನೂ ಗೋ ಬ್ಯಾಕ್ ಅಂತಾನೆ ಹೇಳ್ಬೇಕಾ, ಇಲ್ಲ ಬಿಜೆಪಿಯ ನಾಯಕರಿಗೆ ಏನಾದರೂ ಕೇಳ್ಕೊಳ್ತಾ ಇದ್ದೀರಾ, ಅಥವಾ ಇಲ್ಲ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವ್ರು ಹೇಳ್ತಾ ಇದ್ರಲ್ಲ, ನಾವು ಇಲ್ಲಿರುವಂಥದ್ದು ಏನೂ ನೋಡಲ್ಲ, ನಮಗೆ ಬೇಕಾಗಿರೋದು ಕೇಂದ್ರದಲ್ಲಿ ಮಾತ್ರ ಅನ್ನೋದೇ ಮುಂದಿಟ್ಕೊಂಡು ಹೋಗ್ತೀರಾ? ಎಸ್ ನಟರಾಜ್ ಶರ್ಮಾ ಅವರೇ, ಇದು ಡಬಲ್ ಸ್ಟ್ಯಾಂಡರ್ಡ್ ಅಥವಾ ದ್ವೇಷದ ರಾಜಕೀಯನ ಏನಿದು? ನೋಡಿ, ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಇಲ್ಲಿ ಸುಮಲತಾಗೆ ಸೀಟು ಸಪೋರ್ಟ್ ಯಾಕೆ ಮಾಡಿದ್ರು ಅನ್ನೋದಲ್ಲ, ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾಕೆ ತಪ್ಪಿತು ಅನ್ನೋದು ಇಂಪಾರ್ಟೆಂಟ್. ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಯಾವ ಅರ್ಹತೆ ಕಮ್ಮಿ ಇತ್ತು ಅನ್ನೋದು ಇಂಪಾರ್ಟೆಂಟ್. ದ್ವೇಷನ ಅದು ಯಾವ ರೀತಿಯಲ್ಲಾದ್ರೂ ನಾವು ಅನ್ಕೋಬಹುದು. ಯಾವ ರೀತಿ? ನಾನೊಬ್ಬ ಕಾಮನ್ ವೋಟರ್ ಆಗಿ ಯೋಚನೆ ಮಾಡಿದ್ರೆ, ಕಾಮನ್ ವೋಟರ್ ಆಗಿ ನಾನು ಯೋಚನೆ ಮಾಡೋದಾದ್ರೆ, ವೋಟರ್ ಆಗಿನೂ ಹೇಳಿ, ಬಿಜೆಪಿಯ ಕಾರ್ಯಕರ್ತರಾಗಿನೂ ಹೇಳಿ, ಎರಡು ದ್ವೇಷದ ರಾಜಕೀಯನ ಎರಡು ಹೇಳ್ತೀನಿ. ಒಬ್ಬ ಕಾಮನ್ ವೋಟರ್ ಆಗಿ ಹೇಳ್ಬೇಕಾದ್ರೆ ಇದು ಒಂದು ರೀತಿಯಲ್ಲಿ ನಮ್ಗೆ ಅನ್ಸೋದೇನು ಅಂತಂದ್ರೆ ದ್ವೇಷ ಇರಬಹುದು. ಟಾರ್ಗೆಟ್ ಮಾಡಿದ್ದಾರೆ ಅಂತ. ಇಷ್ಟು ದಿನ ಬಾಲ ಮುದುಡ್ಕೊಂಡಿದ್ದವ್ರು ಈಗ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಒಬ್ಬ ರಾಜಕೀಯದಲ್ಲಿ ಅನಂತಕುಮಾರ್ ಅವರಿದ್ದಾಗ ಯಾಕಾಗ್ಲಿಲ್ಲ ಇದು? ಅನಂತಕುಮಾರ್ ಅವರಿದ್ದಾಗ ಯಾಕಾಗ್ಲಿಲ್ಲ? ಅದೇ ನನಗೆ ಆಗ್ಲೇ ನಿಮ್ಗೆ ಮೊದಲೇ ಆನ್ಸರ್ ಕೊಟ್ಬಿಟ್ಟೆ. ಅನಂತಕುಮಾರ್ ಇದ್ದಾಗ ಇವರೆಲ್ಲ ಎಲ್ಲಿ ಕುತ್ಕೊಂತ ಇದ್ರು, ಅನಂತಕುಮಾರ್ ಅವ್ರನ್ನ ತುಳಿಲಿಕ್ಕೆ ಏನೆಲ್ಲ ಪ್ರಯತ್ನಗಳಾಯ್ತು, ಅವೆಲ್ಲ ಜನರಿಗೂ ತಮಗೂ ಗೊತ್ತಿರ್ತಕ್ಕಂಥದ್ದು, ನಾವೇನ್ ಹೇಳ್ಬೇಕಾಗಿಲ್ಲ. ಬಹಳಷ್ಟು ಜನ ಅನಂತಕುಮಾರ್ ಅವರು ಇದ್ದಾಗ್ಲೂ ತುಳಿಲಿಕ್ಕೆ ಏನೇನಾಯ್ತು ಅನ್ನೋದು ಗೊತ್ತು. ಅವ್ರಿಗೆ ಯಾವ ಸ್ಥಾನ ಕೊಟ್ರು, ಗೌರ್ಮೆಂಟ್ ಬಂದ್ ಕೂಡ್ಲೆ ಅದಾದ್ಮೇಲೆ ಯಾಕೆ ಚೇಂಜ್ ಮಾಡಿದ್ರು, ಅವರ ಕೆಪಾಸಿಟಿ ಏನು ಅನ್ನೋದು ಯಾವಾಗ ಅರ್ಥ ಆಯ್ತು, ಅವ್ರಿಗೆ ಯಾವ ರೀತಿಯಲ್ಲಿ ಮತ್ತೆ ಮಿನಿಸ್ಟ್ರಿ ಚೇಂಜ್ ಮಾಡಿದ್ರು, ಯಾವಾಗ ಸದನದಲ್ಲಿ ಮ್ಯಾನೇಜ್ಮೆಂಟ್ ಮಾಡಕ್ ಆಗದೆ ಇರತಕ್ಕಂತ ಒಂದು ಸಮಯ ಬಂದಾಗ ಸದನ ಇನ್ಚಾರ್ಜ್ ಅವ್ರಿಗೆ ಯಾಕೆ ಕೊಟ್ರು, ಎಲ್ಲ ಪಾರ್ಲಿಮೆಂಟರಿ ಅಫೇರ್ಸ್ ಅವ್ರು ಕೊಡ್ಬೇಕಾದ್ರೆ ಕಾರಣ ಏನು ಅನ್ನೋದು ಎಲ್ರು ನಾವೇನು ಜನರ ಮುಂದೆ ಹೇಳ್ಬೇಕಾಗಿಲ್ಲ, ಪ್ರತಿಯೊಬ್ಬರು ನೋಡಿರ್ತಕ್ಕಂಥದ್ದು. ಒಂದು ಪೂರಕವಾಗಿ ಒಂದು ಮಾತು ಹೇಳ್ತೀನಿ. ಅನಂತಕುಮಾರ್ ಅವರು ಅತ್ಯಂತ ಪ್ರಭಾವಶಾಲಿ ನಾಯಕರು. ಬರೀ ಅಷ್ಟೇ ಅಲ್ಲ, ಸಾಕಷ್ಟು ಜನಗಳನ್ನು ಬೆಳೆಸಿದಂಥವ್ರು, ನನ್ನನ್ನು ಸೇರಿಸಿದಂತೆ. ಬರೀ ಇವತ್ತು ಒಬ್ಬ ಸಚಿವರಾಗಿ ಸುಮ್ಮನೆ ಯಾವುದೋ ಒಂದು ನಾಮಕಾವಸ್ಥೆ ಸಚಿವರಾಗಿ ಕೆಲಸ ಮಾಡಿದಂಥವ್ರಲ್ಲ, ಯಾವುದೇ ಒಂದು ಖಾತೆಯನ್ನು ಕೊಟ್ಟಾಗ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂತಹ ಛಾತಿ ಅನಂತಕುಮಾರ್ ಅವರದ್ದು. ಅದು ಗೊಬ್ಬರದ ಖಾತೆ ಅಂತ ಒಂದು ಹಾಸ್ಯ ಮಾಡಿದ್ರು ಜನ, ಏನೋ ಅನಂತಕುಮಾರ್ ಅವ್ರಿಗೆ ಏನೋ ಕೊಟ್ಟರು ಅಂತ. ಅಲ್ಲಿ ನಾನು ಏನು ಮಾಡ್ಬೋದು ಅಂತ ತೋರಿಸಿದ್ರು. ಫಾರ್ಮಾಸ್ಯೂಟಿಕಲ್ ಅಲ್ಲಿ ಜನರಿಕ್ ಮೆಡಿಸಿನ್ ಒಂದು ನಿಮಿಷ ಎಲ್ಲಾ ರೀತಿಯಲ್ಲೂ ಕೆಲಸ ಕೆಲಸ ಮಾಡಿ ಸಾಮರ್ಥ್ಯವನ್ನು ತೋರಿಸಿದೆ ಜನಕ್ಕೂ ಮುಖ್ಯವಾಗಿದೆ. ಬಟ್ ಅದೆಲ್ಲ ಪ್ರಶ್ನೆ, ಅವರ ಮೇಲೆ ಹಿಂದಿಂದನೇ ಚೂರಿ ಹಾಕುವಂತ ಕೆಲಸಗಳು ನಡೀತಾ ಇತ್ತು ಅನ್ನೋದನ್ನ ನಟರಾಜ್ ಶರ್ಮಾ ಅವರು ಹೇಳ್ತಾ ಇರೋದು. ಇಲ್ಲಿ ಬೇಸರದ ಸಂಗತಿ ಅಂದ್ರೆ ಒಂದೇ ಒಂದು, ಆಗಲೇ PR ರಮೇಶ್ ಅವರು ಹೇಳ್ತಾ ಇದ್ರು, ನಾನು ಒಪ್ಕೊಂತೀನಿ ಆ ಮಾತು. 21ನೇ ತಾರೀಕು ಇವರು ಅನೌನ್ಸ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಪರಿಕರ್ ಅವರು ನಿಧನ ಆಯ್ತು, ಓಕೆ ವೆಲ್, ಅದನ್ನ ಮುಂದಕ್ಕೆ ಹಾಕಿದ್ರು. ಅಟ್ಲೀಸ್ಟ್ ಒಂದು ದಿವಸ ನೆಕ್ಸ್ಟ್ ಡೇ ಆದ್ರೂ ನೀವು ಅನೌನ್ಸ್ ಮಾಡಬೇಕಾಗಿತ್ತು. ಒಂದು ಕಾರ್ಯಕರ್ತರಿಗೂ ಒಂದು ಚೇತರಿಸ್ಕೊಳಕ್ಕೆ ಒಂದು ಟೈಮ್ ಕೊಡಿ ಸ್ವಾಮಿ. ಅವ್ರದ್ದು ಒಂದು ನಿಮ್ಮ ಹತ್ರ ಒಂದು ಹೇಳ್ಕೊಳಕ್ಕೆ ಒಂದು ಅವಕಾಶ ಕೊಡಿ. ನೀವು ಅವಕಾಶವನ್ನ, ಕಾರ್ಯಕರ್ತರ ಅವಕಾಶವನ್ನ ನೀವು ಕಂಪ್ಲೀಟ್ ಆಗಿ ಸಮಾಪ್ತಿ ಮಾಡಿಬಿಟ್ರೆ ಯಾರು ಟಾರ್ಗೆಟ್ ಇವತ್ತು ಕಾರ್ಯಕರ್ತರು ಮಾಡಿದ್ರು ಅನ್ಸುತ್ತೆ ಸರ್. ಟಾರ್ಗೆಟ್ ನನಗೆ ರಾಜ್ಯದಿಂದ ನನಗೇನು ಕಾಣಿಸ್ತಾ ಇಲ್ಲ. ರಾಜ್ಯದಿಂದ ರಾಜ್ಯ ನಾಯಕರುಗಳು ಟಾರ್ಗೆಟ್ ನನ್ಗೆ ಕಾಣಿಸ್ತಾ ಇಲ್ಲ. ಕೇಂದ್ರದಿಂದ ಆಗಿದೆ ಅಂದ್ರೆ ಹೇಗೆ ಟಾರ್ಗೆಟ್ ಮಾಡಕ್ ಸಾಧ್ಯ ಅನಂತಕುಮಾರ್ ಅವರ ಪತ್ನಿಯವರಿಗೆ? ಯಾಕೆ ಸಾಧ್ಯ ಇಲ್ಲ? ಯಾಕೆ ಇವತ್ತು ನೀವು 21ನೇ ತಾರೀಕು ಅನಂತಕುಮಾರ್ ಇದು ಡೆಲ್ಲಿ ಅಂದ್ರೆ ಅಡ್ವಾಣಿ ಅವರ ಜೊತೆಗೆ ಇದ್ದಿದ್ದು ಅನಂತಕುಮಾರ್ ಅವರು. ಸೊ ಅಡ್ವಾಣಿ ಅವ್ರನ್ನಲ್ಲಿ ಸೈಡ್ ಲೈನ್ ಮಾಡಿದ್ರೆ ಅಂತ ಹೇಳಿ ಅನಂತಕುಮಾರ್ ಫ್ಯಾಮಿಲಿಯನ್ನು ಸೈಡ್ ಲೈನ್ ಮಾಡ್ತಿದ್ದಾರಾ? ನೋಡಿ, ಸೂಡಾ ಸಿಸ್ಟಮ್ ಇದು ನಾನು ಒಬ್ಬ ವಕೀಲನಾಗಿ ಹೇಳ್ಬೇಕಾದ್ರೆ, ಹಿಸ್ಟ್ರಿ ತಿಳ್ಕೊಂಡು ನಾನು ಹೇಳ್ಬೇಕಾದ್ರೆ ಸೂಡಾ ಸಿಸ್ಟಮ್. ಅದಕ್ಕಿಂತ ಹೆಚ್ಚಿಗೆ ಒಂದು ವಿಷಯ ಮಾತಾಡ್ಬೋದಲ್ಲ ಇದ್ರ ಬಗ್ಗೆ? ಎಸ್ ಹೇಳಿ. ಇವತ್ತು ಇಲ್ಲ, ಪಿ ರಮೇಶ್ ಅವ್ರು ಮಾತಾಡ್ಲಿ. ನಾನು ಮಾತಾಡಕ್ ಬಿಡ್ತೇನೆ. ಹೇಳಿ ರಮೇಶ್. ನಮ್ಮ ವಕೀಲರು ಏನ್ ಹೇಳಿದ್ರು ಇದನ್ನ ನಾವು ಒಪ್ಪಲೇಬೇಕಾಗತ್ತೆ. ಕಾರಣ ಏನು ಅಂದ್ರೆ, ಒಂದು ಪಕ್ಷ ಅಂದ್ರೆ ಅದರಲ್ಲೂ ಬಿಜೆಪಿ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ನೀವು ಹೇಳ್ಕೊಳ್ತಕ್ಕಂಥದ್ದು, ಅದರದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಅದರದೇ ಆದಂಥ ಒಂದು ಪ್ರಕ್ರಿಯೆಗಳಿದೆ,
ಅಂತೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಅದು ಈಗ ನನಗನ್ಸುತ್ತೆ ಒಂದು 20 ವರ್ಷದಿಂದ ಇತ್ತದಲ್ಲ. ಆದರೆ ಇವತ್ತು ನನಗನ್ಸುತ್ತೆ BJP ಒಂದು ಹಿಟ್ಲರ್ ಶಾಹಿ ರೀತಿಯಲ್ಲಿ ಒಂದು ಈ ಪಕ್ಷ ಬೆಳೀತಾ ಇದೆ. ಯಾಕೆಂದ್ರೆ ಹೇಳ್ತೀನಿ ಇವತ್ತು ಅಲ್ಲ ಹೇಳ್ತೀನಿ ಎಲ್ಲರೂ ಅನ್ನೋದಕ್ಕಿಂತ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಉದಾಹರಣೆಗೆ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಒಂದು ಪಕ್ಷದಿಂದ ಕೊಡಬೇಕು ಅಂತೇಳಿ ಕೆಳಮಟ್ಟದ ಕಾರ್ಯಕರ್ತರಿಂದ ಮುಖ್ಯವಾಗಿ ಎಲ್ಲ ಕಾರ್ಯಕರ್ತರು ಇಡೀ ದಕ್ಷಿಣದ ಬೆಂಗಳೂರು ಅವರು ರೆಕಮೆಂಡ್ ಮಾಡಿ ಇನಾನಿಮಸ್ ಆಗಿ ಮತ್ತು ಇಲ್ಲಿನ ನಾಯಕರುಗಳು ಇದು ನಾನು ಮಾತಾಡೋದಲ್ಲ, ಆದರೂ ಈಗ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಅದನ್ನು ರೆಕಮೆಂಡ್ ಮಾಡಿ ಒಂದು ಪ್ರೋತ್ಸಾಹ ಕೊಡ್ತಕ್ಕ ರೀತಿಯಲ್ಲಿ ಅನಂತಕುಮಾರ್ಗೂ ಶ್ರೀರಾಮುಲಿಗೆ 2 ಕಡೆ ಟಿಕೆಟ್ ಕೊಡ್ತಾರೆ. ಅಲ್ಲಿರ್ಲಿ ಶ್ರೀರಾಮುಲು ಅವ್ರಿಗೆ ಮತ್ತೊಬ್ಬರಿಗೆ 2 ಕಡೆ ಟಿಕೆಟ್. ಆದ್ರೆ ಇವತ್ತೇನಾಗಿದೆ ಇವೆಲ್ಲವೂ ತಳ್ಳಾಕಿ ಅಲ್ಲಿ ಡೆಲ್ಲಿಯಲ್ಲಿ ಕೆಳಗಡೆ ಇರತಕ್ಕಂಥ ಕಾರ್ಯಕರ್ತರ ಒಂದು ಮನ್ನಣೆಗೆ ಒಂದು ಗೌರವ ಇಲ್ಲದೆ ರೀತಿಯಲ್ಲಿ ಅದು ನಿರ್ಧಾರ ತಗೊಳ್ಳೋದು ಹಿಟ್ಲರ್ ತಾನೇ ಅದು. ಇಟ್ಸ್ ನಥಿಂಗ್ ಬಟ್ ಹಿಟ್ಲರ್. ಹಿಟ್ಲರ್ ವಿಚಾರದಲ್ಲಿ ಪ್ರಕಾಶ್ ಅವರೇ ಬರ್ತೀನಿ. ಎಸ್ ಹಿಟ್ಲರ್ ಅಂತವೆ ನೋಡಿ, ಈ ದರ್ಬಾರ್ಗಳು ಇವನ್ನೆಲ್ಲ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸಂಸ್ಕೃತಿ. ನಿಮಗೆ ಒಂದು ವಿಷಯ ನಾನು ಹೇಳ್ತೀನಿ. ಪಾರ್ಟಿ ವಿತ್ ಎ ಡಿಫರೆನ್ಸ್ ಅನ್ನೋದಕ್ಕೆ ಇವತ್ತು ತೇಜಸ್ವಿನಿ ಅನಂತಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರೇ ಹೇಳಿದ್ದಾರೆ. ಒಂದು ನಿಮಿಷ, ಅವರೇ ಹೇಳಿದ್ದಾರೆ ಸ್ಪಷ್ಟವಾಗಿ, ಪಕ್ಷದ ನಿರ್ಧಾರಕ್ಕೆ ನಾವು ಏನಿದೆ ಅದನ್ನ ಕೆಲಸ ಮಾಡ್ತೀವಿ. ನೀವು ನನ್ನ ಮಾತಾಡ್ಬೇಕಾದ್ರೆ ನೀವು ಸುಮ್ಮನಿರಿ ಅಂದ್ರಿ, ಈಗ ನಾನು ಮಾತಾಡಿ ಕೇಳಿಸ್ಕೊಳ್ಳಿ. ಹಾಗಾಗಿ ಇದು ಕೇಂದ್ರದ ನಾಯಕತ್ವ, ಅದಕ್ಕೊಂದು ಎಲೆಕ್ಷನ್ ಕಮಿಟಿ ಇದೆ, ಅದಕ್ಕೊಂದು ಸೆಲೆಕ್ಷನ್ ಕಮಿಟಿ, ಅದರೊಳಗೆ ಕೂತು ಚರ್ಚೆ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಒಂದು ಕಡೆ ಯುವ ಸಮುದಾಯವನ್ನು ಪ್ರಾತಿನಿಧ್ಯ ಕೊಡಬೇಕು, ಯುವಕರನ್ನು ಬೆಳೆಸಬೇಕು ಅಂತಕ್ಕಂಥದ್ದು. ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಅವ್ರನ್ನ ಕಡೆಗಣಿಸಿದೆ ಅಂತಲ್ಲ. ಭಾರತೀಯ ಜನತಾ ಪಾರ್ಟಿ ಬೇಕಾದಷ್ಟು ಅವಕಾಶಗಳಿದೆ. ಅನಂತಕುಮಾರ್ಗೆ ಅವಮಾನ ಮಾಡಿ ನಿಮ್ ಮುಂದೆ ಏನೋ ಜಾಸ್ತಿ ಮಾತಾಡ್ತಾರೆ, ನಿಮ್ಮಲ್ಲಿ ಉಳುಕಿದೆ ಅಂತ ಅರ್ಥ. ಸರ್ ಇವತ್ತು ಒಂದು ಮಾತು ಹೇಳ್ಬಿಟ್ಟು ನಿಮ್ಗೆ ಅವಕಾಶ ಕೊಡ್ತೀನಿ. ಹೇಳಿ ಅವರಿಗೆ, PR ರಮೇಶ್ ಅವರಿಗೆ, ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂದ್ರೆ ಏನು ಅಂತಂದ್ರೆ, ಬೆಂಗಳೂರು ದಕ್ಷಿಣದಲ್ಲಿ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಅನ್ನ ಬೇರೆಯವರಿಗೆ ಕೊಟ್ಟರೂ ಕೂಡ ನಮ್ಮಲ್ಲಿ ಪ್ರಧಾನಿ ಯಾರಾಗಬೇಕು ಅನ್ನೋದು ನೋಡಿ ನಿಂತ್ಕೊಂಡಿದ್ದಾರೆ. ಬಟ್ ಮುದ್ದನ್ಮೇಗೌಡರು ನಿಂತ್ಕೊಂಡ್ರ ಮಾನ್ಯ PR ರಮೇಶ್ ಅವರೇ? ನಾಮಪತ್ರ ಸಲ್ಲಿಸ್ಲಿಲ್ವಾ? ಅದು ಪಾರ್ಟಿ ವಿತ್ ಡಿಫರೆನ್ಸ್ ಕಾಂಗ್ರೆಸ್ ಏನಾದ್ರು ಆಗುತ್ತಾ? ಹೇಳಿ ಸರ್ ಇದನ್ನ. ನಾನು ಹೇಳ್ಬೇಕಾದ್ರೆ ಅವರ ಒಂದು ಸಿಚುಯೇಷನ್ ಹೆಂಗಿದೆ, ಸಿಚುಯೇಷನ್ ಡಿಫರೆಂಟ್. ಸಿಟ್ಟಿಂಗ್ MP ಪ್ರಕಾಶ್ ಅವರೇ, ಅವ್ರ ಜೊತೆಗೆ ಇದಾರಲ್ಲ, ಅದಕ್ಕೆ ಉತ್ತರ ಕೊಡಿ. ತೇಜಸ್ವಿನಿ ಅನಂತಕುಮಾರ್ ವಿಚಾರದಲ್ಲಿ ಹೋಗಿ ಶಿವರಾಮೇಗೌಡರು ಎತ್ತು ಬಿಟ್ಟು ನೀವು ಅಲ್ಲೇನೋ ಹೇಳಿ ಅರುಣ್, ನಾನು ಇಲ್ಲಿ ಹೇಳ್ತಾ ರವಿಸುಬ್ರಹ್ಮಣ್ಯ ನೀವೇ ಮಾತಾಡ್ತಾ ಇದ್ರೆ ನೋಡಿ, ನೀವು ಜಾಸ್ತಿ ಮಾತಾಡಿದಷ್ಟು ನೀವು ತಪ್ಪು ಸಿಗಾಕೋತಿ. ಅವಕಾಶ ಕೊಡಿ. ಮಧ್ಯದಲ್ಲಿ ನಾನೊಂದು ವಿರಾಮವನ್ನು ತಗೊಳ್ಬೇಕು. ಇಬ್ಬರ ಮಧ್ಯದಲ್ಲಿ ಒಂದು ವಿರಾಮವನ್ನು ತಗೊಳ್ತೀನಿ. ಪ್ರಶ್ನೆ ಇರೋದು, ಬಿಜೆಪಿ ತುಂಬಾ ನಂಬೋದು ಈ ಶಾಪಗಳ ವಿಚಾರದಲ್ಲಿ.
ಟಿಕೆಟ್ ತಪ್ಪಿದ್ದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರು ಶಾಪ ಹಾಕಿಬಿಡ್ತಾರ? ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಕಳ್ಕೊಳ್ಳುತ್ತಾ? ತೇಜಸ್ವಿನಿ ಅನಂತಕುಮಾರ್ ಅವರು ಏನಾದರೂ ಶಾಪ ಹಾಕಿಬಿಡ್ತಾರ? ನಾನು ಅದಕ್ಕೆ ಉತ್ತರ ಕೊಡ್ಬೋದು. ರವಿ ಸುಬ್ರಹ್ಮಣ್ಯ ಅವರೇ, ತೇಜಸ್ವಿನಿ ಅನಂತಕುಮಾರ್ ಬಹಳ ಸ್ಪಷ್ಟವಾಗಿ ಇವತ್ತು ಆಶೀರ್ವಾದ ಮಾಡಿ ನಾನು ನಿನ್ನ ಜೊತೆ ಕ್ಯಾನ್ವಾಸಿಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಇವತ್ತು ಆ ದೃಶ್ಯಗಳನ್ನ ನೋಡ್ತಾ ಇದ್ದೆ. ಅಲ್ಲ, ನಾನು ಹೇಳ್ತಾ ತೇಜಸ್ವಿ ಸೂರ್ಯ ಅವರ ಕಾಲಿಗೆ ಬಿದ್ದು ಮಾತಾಡಿದಾಗ ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡುವಂತ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಅಲ್ಲ, ಒಂದು ನಿಮಿಷ, ನಿಮ್ಮ ಮಾಧ್ಯಮದವರು ಬರೋದಕ್ಕೆ ಮುಂಚೆ, ಮಾಧ್ಯಮದವರು ಒಳಗಡೆ ಬರೋದಕ್ಕೆ ಮುಂಚೆ ನಾನು ಪಕ್ಕದಲ್ಲೇ ಕೂತಿದ್ದಂತವನು. ಹೋದ ತಕ್ಷಣ ಬನ್ನಿ ಅಂತ ಕರೆದು ಕೂರಿಸಿ ಮಾತಾಡಿ ಎಲ್ಲವನ್ನು ವಿಷಯವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಈಗ ಹೊರಗಡೆ ಕಳ್ಸಕ್ಕಾಗತ್ತಾ? ಅಲ್ಲ, ಒಂದ್ ನಿಮಿಷ ನಾನು ಪೂರ್ತಿ ಹೇಳ್ಬಿಡ್ತೀನಿ. ಅದಕ್ಕೆ ಮುಂಚೆ ಎಲ್ಲವನ್ನೂ ಕೂಡ ಮಾತಾಡಿರ್ತಕ್ಕಂಥದ್ದು. ಅದಾದಾಗ ಅವ್ರು ಕ್ಲೀನ್ ಆಗಿ ಅವ್ನು ಬರಬೇಕಾದ್ರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಕ್ಕದಲ್ಲೇ ಕೂತ್ಕೊಂಡು, ಅವತ್ತು ನಾನು ಪಕ್ಕದಲ್ಲೇ ಕೂತಿದ್ದೆ, ಅವ್ರ ಪಕ್ಕದಲ್ಲೇ ಇದ್ದವನು, ನೋಡಿದ್ದೀನಿ. ಎಲ್ಲ ಮಾಧ್ಯಮಕ್ಕೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅವ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ನಾವು ಇವತ್ತು ಪಕ್ಷ, ನಮಗೆ ಉದ್ದೇಶ ಇರತಕ್ಕಂಥದ್ದು ನೇಷನ್ ಫಸ್ಟ್ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದಿಂದ ಹೊರಟಿರ್ತಕ್ಕಂಥದ್ದು. ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ನನ್ನ ಕರ್ತವ್ಯ ಏನಿದೆ, ಪಾರ್ಟಿ ಒಳಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ. ಪಕ್ಷ ಹಾಗಲ್ಲ, ಶಾಪದ ಪ್ರಶ್ನೆ ಇಲ್ಲಿ ಬರಲ್ಲ. ಅವ್ರದ್ದು ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಅದನ್ನ ಈಗಾಗಲೇ ಮಾಧ್ಯಮಗಳಲ್ಲಿ ನಿಮ್ಮಗಳ ಮುಖಾಂತರವಾಗಿ ಹೇಳಿದ್ದಾರೆ. ಜೊತೆಗೆ ಇವತ್ತು ಒಂದ್ ನಿಮಿಷ, ನಾನು ಮುಗಿದ ತಕ್ಷಣ ನೀವು ಮಾತಾಡಿ. ಆಮೇಲೆ ಅಷ್ಟರ ಜೊತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು, ಪಾರ್ಟಿನೂ ಕೂಡ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಒಂದು ಅವಕಾಶ ತಪ್ಪಿದೆ, ಇನ್ನೇನೋ ಒಳ್ಳೆ ಅವಕಾಶ ಸಮಾಧಾನ ಮಾಡಿಸ್ತೀವಿ. ನೋಡಿ, ಅವ್ರು ಆಗ್ತಾ ಇದ್ರು, ಅವ್ರ ಅಭಿಮಾನಿಗಳು, ಅನಂತ್ ಕುಮಾರ್ ಅವರ ಅಭಿಮಾನಿಗಳು. ಈಗ ಕೆಲವರು ಪ್ರಭಾವ ಇದ್ದೇ ಇರ್ತದೆ. ಸೊ ಹಂಗೆ ಅಂಬರೀಶ್ ವಿಚಾರ ಬೇರೆ, ಅನಂತ್ ಕುಮಾರ್ ವಿಚಾರ ಬೇರೆ. ಇಲ್ಲಿ ಕೇಳಿ, ನೀವು ನೋಡಿ, ನೀವು ಯಾವ್ದೇ ನೀವು ಇಷ್ಟೊತ್ತು ಕತೆ ಹೇಳಿದ್ರಿ, ಹಂಗಾಯ್ತು ಹಿಂಗಾಯ್ತು, ಕಾಪಿ ಕೊಟ್ಟಿದ್ರು, ಹಂಗ್ ಮಾಡಿದ್ರು, ಇವೆಲ್ಲ ಹೇಳಿದ್ರಿ. ರವಿ ಸುಬ್ರಹ್ಮಣ್ಯಂ ಅವರು ಸಂತೋಷ, ನೀವು ಬೆಳೆಸಿದ್ ಇಷ್ಟಾನೇ ಹೇಳ್ಬೇಕಲ್ಲ, ಅನಂತ್ ಕುಮಾರ್ಗೋಸ್ಕರ ನೀವು ಹೇಳಿದ್ರಿ. ಇವತ್ತು ಈ ದೇಶದಲ್ಲಿ ಅಡ್ವಾಣಿಯವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಅಡ್ವಾಣಿಯವ್ರ ಸ್ಥಾನದಲ್ಲಿ ಅಮಿತ್ ಶಾಗೆ ಟಿಕೆಟ್ ಕೊಡ್ತಾರೆ. ಇವತ್ತು ಮುರಳಿ ಮನೋಹರ್ ಜೋಶಿಗೆ ಟಿಕೆಟ್ ಇಲ್ಲ. ನಾವು ಸ್ವಲ್ಪ ನಾ ಮಾತಾಡ್ತೇನೆ, ನೀವು ಉರ್ಸ್ಕೋಬೇಡಿ, ಹಿಟ್ಲರಿಸಂ ಸರ್ವಾಧಿಕಾರಿ ಧೋರಣೆ ಅಂತ ನಡೀತಾ ಇದೆ. ಅಂತ ಗಿರಾಕಿಗಳು ಬೇಕಿದೆ ಅಂದ್ರೆ ಶ್ರುತಿ ಇರಾನಿ, ಸ್ಮೃತಿ ಇರಾನಿ, ಯಾವ್ದೋ ಒಂದು ಇರಾನಿ, ಆ ತರ ಇರಾನಿಗಳು ಬೇಕು ಇವ್ರಿಗೆ ಪಕ್ಷ ಕಟ್ಟಿರ್ತಕ್ಕಂಥ ಲಾಲ್ ಕೃಷ್ಣ ಅಡ್ವಾಣಿ ಬೇಕಾಗಿಲ್ಲ, ಮುರಳಿ ಮನೋಹರ್ ಜೋಶಿ ಬೇಕಾಗಿಲ್ಲ. ಸಿದ್ಧಾಂತ ನೋಡಿದಿವಿ, ಎಲ್ಲ ನಿಮ್ದು ಎಲ್ಲ ಸಿದ್ಧಾಂತ ಎಲ್ಲ ಬಯಲು ಬಂದಿದೆ. ಏನು ಸಿದ್ಧಾಂತ ಭಾರಿ ದೊಡ್ಡ, ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಸಿದ್ಧಾಂತ ನಿಮ್ದು ನೋಡಿದೀವಿ ನಾವು. ಎಲ್ಲ ನಿಮ್ದೆಲ್ಲ ಜನ ನೋಡ್ತಾ ಇದ್ದಾರೆ, ಭಾರಿ ಸಿದ್ಧಾಂತ ಎಲ್ಲ ಗೊತ್ತಾಗ್ಬಿಟ್ಟಿದೆ. ತಾಯಿನ ಕರ್ಕೊಂಡ್ಬಂದು ಆಫೀಸ್ ಓಪನ್ ಮಾಡಿ, ನೀವು ಕೆಲಸ ಪ್ರಾರಂಭ ಮಾಡಮ್ಮ, ನಿಮ್ ಮನೆ ಬಾಗ್ಲಿ ಬಿ ಫಾರಂ ಬರ್ತದೆ ಅಂತ ಹೇಳಿ ನಂಬಿಸಿ, ಅವ್ರನ್ನ ನಂಬಿಸಿ ಈಗ ಮನೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಗೆ ಗೌರವ ನಡ್ಕೊಂಡ್ಬಿಟ್ರು. ನೋಡ್ರಿ, ಲಾಲ್ ಕೃಷ್ಣ ಅಡ್ವಾಣಿಗೆ ಟಿಕೆಟ್ ಇಲ್ಲ, ಮುರಳಿ ಮನೋಹರ್ ಜೋಶಿಗಿಲ್ಲ, ಅನಂತ್ ಕುಮಾರ್ಗಿಲ್ಲ, ನಿಮ್ಮ ಪಕ್ಷ ಕಟ್ಟಂತ ಕೇಳ್ರಿ. ನೆಕ್ಸ್ಟ್ ನಿಮ್ಗೆ ರವಿ ಸುಬ್ರಹ್ಮಣ್ಯಂಗೂ ಟಿಕೆಟ್ ಇಲ್ಲ. ರವಿ ಸುಬ್ರಹ್ಮಣ್ಯಂ ಟಿಕೆಟ್ ಇಲ್ಲ. ನನಗೆ ಎಲ್ಲಿ ತನಕ ಬೇಕು ಅಂತ ಒಂದ್ ನಿಮಿಷ, ನಾನು ಒಂದೇ ಒಂದು ಕ್ಲಾರಿಫಿಕೇಶನ್ ಶಾಪ ಅನ್ನೋದಕ್ಕಿಂತ ಇದು ಏನಾಗುತ್ತೆ, ಡೆಸ್ಪರೇಟ್ ಆಗ್ತಾರೆ. ಶಾಪ ಇದೆಯಾ ಇಲ್ಲ? ಅದೇ ಶಾಪ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೋಡಿ. ಬೆಂಗಳೂರು ದಕ್ಷಿಣ KS ಹೆಗ್ಡೆ ಮತ್ತು TR ಶಾಮಣ್ಣ, ಕೃಷ್ಣಯ್ಯರು, ಗುಂಡೂರಾವ್
ಇಂಥವ್ರು ಪ್ರತಿನಿಧಿಸಿದಂತ ಶಾಪ ಇದೆಯಾ ಇಲ್ವಾ? ಅಲ್ಲ ಹೇಳ್ತೀನಿ ಕೇಳಿ, ಇಂಥ ಒಂದು ಪ್ರಜ್ಞಾವಂತ ಇರತಕ್ಕಂತ ಒಂದು ಕ್ಷೇತ್ರ. ಇಲ್ಲಿ ಯಾರು ಉತ್ತಮವಾದಂತ ಕ್ಯಾಂಡಿಡೇಟ್ ಅನ್ನೋದು ಸರಿಯಾದಂತ ರೀತಿಯಲ್ಲಿ ಚುನಾವಣೆ ಮಾಡ್ತಾರೆ. ಆದ್ರೆ ಇವತ್ತು ಥ್ಯಾಂಕ್ ಯು ಸೊ ಮಚ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು.